सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಒಬ್ಬ ಸನ್ಯಾಸಿಯಾದವನು, ಒಬ್ಬ ಯೋಗಿಯಾದವನು, ಒಬ್ಬ ಸಾಧು ಪುರುಷ ಯಾವ ರೀತಿ ಇರಬೇಕು ಅನ್ನುವಂತಹದ್ದನ್ನು ಅವಧೂತ ದತ್ತಾತ್ರೇಯ ಯದುರಾಜನಿಗೆ ತಿಳಿಸ್ತಾ ಬಂದಿದ್ದಾನೆ. ಜಗತ್ತು ಅಂತ ಹೇಳಿದಾಗ ಈ ಜಗತ್ತಿನಲ್ಲಿ ಪರಮಾತ್ಮನ ಈ ಸೃಷ್ಟಿ ಅಂತ ನಾವೇನು ಹೇಳ್ತೀವಿ, ಈ ಸೃಷ್ಟಿಯಲ್ಲಿ ಅನೇಕಗಳು ನಿರಂತರವಾಗಿ ಸಂಭವಿಸುತ್ತಾ ಇರುತ್ತೆ. ಒಂದರ್ಥದಲ್ಲಿ ಅವುಗಳನ್ನು ಬದಲಾವಣೆಗಳು ಅಂತ ಹೇಳ್ತೀವಿ. ಬದಲಾವಣೆ ಅಂತ ಹೇಳಿದ ತಕ್ಷಣ ಮೊದಲು ನಮ್ಮ ನೆನಪಿಗೆ ಬರಬೇಕಾಗಿರುವಂತಹದ್ದು ಬದಲಾವಣೆ ಎನ್ನುವಂತಹದ್ದು ಜಗದ ನಿಯಮ. ಹೀಗೆ ಜಗತ್ತಿನಲ್ಲಿ ಅನೇಕಗಳು ಸಂಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡಬಹುದು. ಸೊ ಈ ಬದಲಾವಣೆಗಳೆಲ್ಲವೂ ನಡೀತಾ ಇರಬೇಕಾದ್ರೆ ಯು ಬಿ ಸ್ಟಿಲ್, ಯು ಜಸ್ಟ್ ಹ್ಯಾವ್ ಟು ಅಲೋ ದೆಮ್ ಟು ಹ್ಯಾಪನ್. ಯು ಜಸ್ಟ್ ಹ್ಯಾವ್ ಟು ವಾಚ್ ಇಟ್, ಬಿ ವಿಟ್ನೆಸ್ ಟು ಇಟ್. ಮತ್ತು ಯಾವುದೇ ಕಾರಣದಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಇಟ್. ಅವುಗಳು ಏನು ನಡೀತಾ ಇದೆ ಅವುಗಳೆಲ್ಲ ಅವುಗಳ ಪಾಡಿಗೆ ಅವು ನಡೆಯುತ್ತೆ. ನೀನು ಬಯಸಿದೆ ಅಂತ ಹೇಳಿ ಅವು ನಡೀತಾ ಇಲ್ಲ, ಅಥವಾ ಅದು ನಿನಗೆ ಬೇಕಾಗಿಲ್ಲ ಅಂತ ಹೇಳಿ ಅದು ನಡಿಬೇಕಾಗಿರುವಂತಹದ್ದನ್ನು ಅವುಗಳು ಸ್ಟಾಪ್ ಕೂಡ ಆಗೋದಿಲ್ಲ. ಸೊ ಹೀಗೆ ಎಲ್ಲವುಗಳು ನಡೀತಾ ಇರೋದಕ್ಕೆ ಈ ಆಕಾಶ ಅನ್ನುವಂತಹದ್ದು ಅವಕಾಶವನ್ನು ಕೊಟ್ಟಿದೆ. ಆ ರೀತಿಯಲ್ಲಿ ಒಬ್ಬ ಸಾಧು ಪುರುಷ, ಒಬ್ಬ ಯೋಗಿಯಾದವನು ನಡೀತಾ ಇರುವಂತಹ ಎಲ್ಲ ಘಟನೆಗಳಾಗಿರಬಹುದು, ಸಿಚುಯೇಷನ್ಸ್ಗಳಾಗಿರಬಹುದು, ಅವೆಲ್ಲವುಗಳನ್ನು ಕೇವಲ ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಸೊ ಅವುಗಳು ಯಾವುದಕ್ಕೂ ಕೂಡ ಅವನು ರಿಯಾಕ್ಟ್ ಮಾಡಬಾರ್ದು. ಸೊ ಹಿ ಶುಡ್ ಅಲೋ ದೆಮ್ ಟು ಹ್ಯಾಪನ್. ಸೊ ದಿಸ್ ಈಸ್ ದ ಲೆಸನ್ ಐ ಲರ್ನ್ಡ್ ಫ್ರಮ್ ದಿಸ್ ಸ್ಪೇಸ್. ಹೀಗೆ ದತ್ತಾತ್ರೇಯ ಯದುರಾಜನಿಗೆ ತಾನು ಆಕಾಶದಿಂದ ಏನು ಕಲಿತೆ, ಆಕಾಶ ನನಗೆ ಹೇಗೆ ಗುರು ಅನ್ನೋದನ್ನು ವಿವರಿಸಿ ಮತ್ತೆ ಮುಂದುವರಿಸ್ತಾನೆ. ಸೊ ಹಿ ಸೇಸ್ ಹಿಸ್ ನೆಕ್ಸ್ಟ್ ಗುರು ಈಸ್ ವಾಟರ್, ಜಲ. ಸ್ವಚ್ಛಃ ಪ್ರಕೃತಿತಃ ಸ್ನಿಗ್ಧ ಮಾಧುರ್ಯ ತೀರ್ಥಭೂನೃಣಾಂ ಮುನಿಃ ಪುನಾತ್ಯಾಪಾಂ ಮಿತ್ರಮೀ ಕ್ಷೋಪಸ್ಪರ್ಶ ಕೀರ್ತಿನೈಃ. ಸಾಮಾನ್ಯವಾಗಿ ನೀರು ಅಂತ ಹೇಳಿದಾಗ ಪವಿತ್ರಗೊಳಿಸುವಂತಹ ಒಂದು ಸಾಧನ ಅದು.
ಸೊ ಪವಿತ್ರಗೊಳಿಸುವಂತಹ ಏಕೈಕ ಸಾಧನ ಅಂತಂದರೆ ದಟ್ ಈಸ್ ಜಲಂ. ಸೊ ವಾಟರ್ ಈಸ್ ದಿ ಮೋಸ್ಟ್ ಪ್ಯೂರಿಫೈಯಿಂಗ್ ಏಜೆಂಟ್ ಅಂತ ಹೇಳ್ತಾರೆ. ಇಟ್ ಕ್ಲೀನ್ಸ್ ಅಂಡ್ ಕ್ಲಿಯರ್ಸ್. ಸೊ ನಾವು ನಮ್ಮ ದೇಹ ಅಂತ ಹೇಳಿದಾಗ ಕೂಡ ಈ ನಮ್ಮ ದೇಹದಲ್ಲಿ 70 ಭಾಗದಷ್ಟು ನೀರಿರುತ್ತೆ. ನಮ್ಮ ದೇಹದಲ್ಲಿ 70 ಭಾಗದಷ್ಟು ನೀರಿರುತ್ತೆ. ಸೊ ನೀರು ಇಟ್ ಈಸ್ ಮೇಜರ್ ಇನ್ ಅವರ್ ಬಾಡಿ. ಎಕ್ಸಾಕ್ಟ್ಲಿ ಲೈಕ್ ದಟ್ ನಾವು ಏನು ಭೂಮಿ ಅಂತ ಹೇಳ್ತೀವಿ, ದಿಸ್ ಭೂಮಿ ಈಸ್ ಆಲ್ಸೋ ಫಿಲ್ಡ್ ವಿತ್ 70% ಆಫ್ ದಿ ವಾಟರ್. ಸೊ ಹೀಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಹಕ್ಕಾಗಲಿ ಈ ಪೃಥ್ವಿಗಾಗಲಿ ನೀರು ಯಾಕೆ ಬೇಕು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ, ಇಟ್ ಕ್ಲೀನ್ಸ್ ಅಂಡ್ ಕ್ಲಿಯರ್ಸ್. ಅನೇಕ ಸಂದರ್ಭಗಳಲ್ಲಿ ನಾವು ಕೆಲವೊಮ್ಮೆ ಅಲ್ಲಲ್ಲಿ ನೋಡ್ತೀವಿ, ಭೂಮಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಭೂಮಿಯ 70% ಭಾಗ ನೀರಿನಿಂದ ಕೂಡಿದ್ರೂ ಕೂಡ ಅಲ್ಲಲ್ಲಿ ಆಗಾಗ ನೀರಿಗಾಗಿ ಪರದಾಟ ನಾವು ನೋಡ್ತಾ ಇರ್ತೀವಿ, ನೀರಿಗಾಗಿ ಹಾಹಾಕಾರ ಇರುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿದೆ ಅಂತ ಗೊತ್ತಿದ್ರೂ ಕೂಡ ಕೆಲವು ಸಮಯದಲ್ಲಿ ನೀರು ಸಿಗದೇ ಇದ್ದಾಗ ಹೇಗೆ ಹಾಹಾಕಾರ ಉಂಟಾಗುತ್ತೆ, ಆ ರೀತಿಯಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ದಟ್ ಆ ನೀರು ಅನ್ನುವಂತಹದ್ದು ಸಿಗದೆ ಹೋದರೆ ನಮ್ಮ ಪರಿಸ್ಥಿತಿ ಹೇಗಾಗತ್ತೆ ಅನ್ನುವಂತಹದ್ದು ನಮ್ಮ ಕಲ್ಪನೆಗೆ ಕೂಡ ಅದು ಸಿಗೋದಿಲ್ಲ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್. ಮತ್ತು ಪರ್ಜನ್ಯ ಅಂತ ಹೇಳ್ತಾರೆ. ಪರ್ಜನ್ಯ ಅಂತಂದರೆ ಪರ್ಜನ್ಯದ ಮತ್ತೊಂದು ಅರ್ಥ ನೀರು ಅಂತ ಕೂಡ ಇದೆ. ಅದರ ಜೊತೆಯಲ್ಲಿ ಭೂಮಿಗೆ ನೀರು ಹೇಗೆ ಬರುತ್ತೆ ಅಂತಂದರೆ ಮಳೆಯ ಕಾರಣ. ಭೂಮಿಗೆ ಸುರಿಯುವಂತಹ ಮಳೆಗಳಿಗೆ ಅನೇಕ ಹೆಸರುಗಳಿದೆ. ದಟ್ ಮೀನ್ಸ್ ಅನೇಕ ಹೆಸರಿನಿಂದ ಕೂಡಿರುವಂತಹ ಅನೇಕ ರೀತಿಯ ಮಳೆಗಳು ಇದೆ. ಸೊ ಮಳೆಗಳಿಗೂ ಕೂಡ ಒಂದೊಂದು ಹೆಸರಿದೆ ಅಂತ ಹೇಳಿದಾಗ ಆ ರೀತಿಯಲ್ಲಿ ಅವುಗಳಲ್ಲಿ ಒಂದು ಮಳೆಯನ್ನು ಪರ್ಜನ್ಯ ಅಂತ ಗುರುತಿಸ್ತಾರೆ. ಸೊ ಪರ್ಜನ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ ಪರಿಜನಯತಿ ಅಂತ ಹೇಳ್ತಾರೆ. ದಟ್ ಬಿಕಾಸ್ ಆಫ್ ಪರಿಜನಯತಿ, ಪರ್ಜನ್ಯ ಅನ್ನುವಂತಹ ಒಂದು ಮಳೆ ಭೂಮಿಗೆ ಬಿದ್ದ ಕೂಡಲೇ ಇಡೀ ಭೂಮಿ, ಇಡೀ ಪೃಥ್ವಿ ಒಂದು ರೀತಿ ಬಹಳ ರಿಫ್ರೆಶ್, ಸಂತೋಷವಾಗಿ ಕಂಡುಬರುತ್ತೆ. ಎಲ್ಲ ಜೀವರಾಶಿಗಳಿಗೂ, ಇನ್ಕ್ಲೂಡಿಂಗ್ ದಿ ಪ್ಲಾಂಟ್ ಅಂಡ್ ಅನಿಮಲ್ ಕಿಂಗ್ಡಮ್, ಪ್ರತಿಯೊಂದಕ್ಕೂ ಕೂಡ ಈ ರೀತಿಯ ಪರ್ಜನ್ಯ ಅನ್ನುವಂತಹ ಮಳೆ ಆನಂದವನ್ನು ಕೊಡುತ್ತೆ. ಸೊ ಎಲ್ಲ ಜೀವರಾಶಿಗಳು, ಜಲರಾಶಿಗಳು, ಸಸ್ಯರಾಶಿಗಳು ಎಲ್ಲರೂ ಈ ಒಂದು ಪರ್ಜನ್ಯದ ಮಳೆಗಾಗಿ ಕಾಯ್ತಾ ಇರ್ತಾರೆ. ಮತ್ತು ಮಳೆ, ಇಂತಹ ಒಂದು ಪರ್ಜನ್ಯ ಅನ್ನುವ ಮಳೆ ಭೂಮಿಗೆ ಬಿದ್ದ ಕೂಡಲೇ ಅದು ಎಲ್ಲರನ್ನ ಸಂತೋಷ ಪಡಿಸುತ್ತೆ, ಎಲ್ಲರಿಗೂ ಒಂದು ಆನಂದ ಉಂಟಾಗುತ್ತೆ, ಉತ್ಸಾಹವನ್ನು ತಂದುಕೊಡುತ್ತೆ. ಸೊ ಆ ರೀತಿಯಲ್ಲಿ ಈ ಪರ್ಜನ್ಯ ಅನ್ನುವಂತಹದ್ದು, ಪರ್ಜನ್ಯ ಅನ್ನುವ ಮಳೆ ಭೂಮಿಗೆ ಬಿದ್ದಾಗ ಭೂಮಿ ತಾಯಿ ಕೂಡ ಬಹಳ ಆನಂದದಿಂದ ಸಂತುಷ್ಟಳಾಗಿ ಹೋಗ್ತಾಳೆ. ಭೂಮಿ ತಾಯಿಗೆ ಎಷ್ಟು ಸಂತೋಷ ಆಗತ್ತೆ ಅಂತಂದರೆ, ಈ ಭೂಮಿ ತಾಯಿ ಆ ಪರ್ಜನ್ಯ ಮಳೆ ಬಿದ್ದ ಕಾರಣದಿಂದ ಸಂತುಷ್ಟಳಾಗ್ತಾಳಲ್ಲ, ಆ ಕಾರಣದಿಂದ ಎಲ್ಲ ಜೀವರಾಶಿಗಳಿಗೂ ಕೂಡ ಬೇಕಾದಂತಹ ಫಸಲು ಅಂತಂದರೆ ಪೈರು, ಬೆಳೆಗಳು, ದವಸ, ಧಾನ್ಯ, ಹೀಗೆ ಅನೇಕಗಳನ್ನು ಅವಳು ಬಹಳ ಸಂತೋಷದಿಂದ ಕೊಡ್ತಾಳೆ. ಇದೆಲ್ಲ ಯಾಕೆ ಕೊಡ್ತಾಳೆ ಅಂತಂದರೆ, ಪರ್ಜನ್ಯ ಅನ್ನುವಂತಹ ಮಳೆ ಭೂಮಿಗೆ ಬಿದ್ದಾಗ ಈ ಭೂಮಿ ತಾಯಿ ಬಹಳ ಆನಂದ ಭರಿತಳಾಗಿ ಉತ್ಸಾಹದಿಂದ ಎಲ್ಲವನ್ನ ಕೊಡೋ ಹಾಗೆ ಮಾಡ್ತಾಳೆ. ಅಂದರೆ ಈ ಬಿಕಾಸ್ ಆಫ್ ದಿಸ್ ಪರ್ಜನ್ಯ ಮಳೆ ಆ ಒಂದು ಶಕ್ತಿಯನ್ನು ಅದು ಈ ಒಂದು ಭೂಮಿ ತಾಯಿಗೆ ಅಷ್ಟು ದೊಡ್ಡ ಒಂದು ಶಕ್ತಿಯನ್ನು ಅದು ಕೊಡುತ್ತೆ ಅಂತಂದರೆ,
ಆ ಮಳೆಯ ಕಾರಣದಿಂದ ಸಿಕ್ಕಂತಹ ಆಹಾರ ಆಗಿರಬಹುದು, ಬೆಳೆಗಳಾಗಿರಬಹುದು, ಅವುಗಳು ಕೂಡ ನಮ್ಮ ಈ ಜೀವರಾಶಿಗಳಿಗೆ ಅಷ್ಟೊಂದು ಉತ್ಸಾಹವನ್ನು ಕೊಡುತ್ತೆ. ಸೊ ಹೀಗೆ ಭೂಮಿಯಲ್ಲಿ ಇರುವಂತಹ ನಾವೇನು ಜಲ ಅಥವಾ ನೀರು ಅಂತ ಹೇಳ್ತೀವಿ, ಆ ನೀರು ಈ ಪರ್ಜನ್ಯದ ಕಾರಣದಿಂದ ಕೂಡ ಭೂಮಿಗೆ ಬಂದಿರುತ್ತೆ. ಬಂದಂತಹ ಈ ಪರ್ಜನ್ಯದ ಮಳೆಯ ನೀರು ಜೀವರಾಶಿಗಳಿಗೆ ಉತ್ಸಾಹವನ್ನು ಕೊಡುತ್ತೆ. ಸೊ ಹೀಗೆ ಈ ಮಳೆ ಮತ್ತು ಮಳೆಯ ನೀರು ಅನ್ನುವಂತಹದ್ದು ಅದು ಇಲ್ಲಿ ಇಲ್ಲ ಅನ್ನೋದೇ ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ದ ಲೈಫ್ ಆನ್ ದಿಸ್ ಅರ್ತ್. ಭೂಮಿಯ ಮೇಲೆ ಜೀವನ ಅಥವಾ ಬದುಕು ಹೇಗೆ ಕಟ್ಕೋಬೇಕು, ಈ ಮಳೆ ಎನ್ನುವಂತಹದ್ದು ಇಲ್ಲದೆ ಹೋದರೆ ಈ ಒಂದು ಭೂಮಿಯಲ್ಲಿ ನಾವು ಬದುಕನ್ನು ಹೇಗೆ ಕಟ್ಕೋಬಹುದು ಅನ್ನುವಂತಹದ್ದು ನಮ್ಮ ಕಲ್ಪನೆಗೆ ಸಿಗದೇ ಇರುವಂತಹ ವಿಚಾರ. ಸೊ ಈ ರೀತಿಯಲ್ಲಿ ನೀರು ಅಂತ ಹೇಳಿದಾಗ ದಿಸ್ ಜಲ ಈಸ್ ಎ ಪ್ಯೂರಿಫೈಯಿಂಗ್ ಏಜೆಂಟ್. ಮತ್ತು ಇಟ್ ಕ್ಲೀನ್ಸ್ ಆ್ಯಂಡ್ ಕ್ಲಿಯರ್ಸ್ ಅಂತ ಹೇಳಿದಾಗ ಇಟ್ ಆಲ್ಸೋ ಗಿವ್ಸ್ ದಿ ಮೀನಿಂಗ್ ಆಫ್ ನಾವೇನು ಪಾವನ ಅಂತ ಹೇಳ್ತೀವಿ, ನಮ್ಮನ್ನು ಈ ಒಂದು ನೀರು ಪಾವನಗೊಳಿಸುತ್ತೆ, ಪವಿತ್ರಗೊಳಿಸುತ್ತೆ. ಪಾವನ ಅಂತಂದರೆ ಪವಿತ್ರ ಅನ್ನೋ ಅರ್ಥ ಕೂಡ ಇದೆ. ನಮ್ಮ ಧರ್ಮದಲ್ಲಿ ಯಾವುದೇ ಒಂದು ಮಂಗಳಕರವಾದಂತಹ ಒಂದು ಕಾರ್ಯಕ್ರಮ, ಸಮಾರಂಭ ಇತ್ಯಾದಿಗಳು ಪ್ರಾರಂಭ ಆಗುವಂತಹದ್ದೇ ದೀಪವನ್ನು ಬೆಳಗುವ ಮೂಲಕ, ಹಾಗೂ ಆ ವೇದಿಕೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳಗಿ ಅದರ ಜೊತೆಗೆ ಅಲ್ಲಿ ಒಂದು ಕಲಶವನ್ನು ಕೂಡ ಇಟ್ಟು ಕಲಶ ಪೂಜೆ ಕೂಡ ಮಾಡ್ತೀವಿ. ಸೊ ಈ ಒಂದು ಸತ್ಸಂಪ್ರದಾಯ ನಡೆದು ಬಂದಿದೆ. ಸೊ ಒಂದು ಶುಭ ಸಮಾರಂಭ ಅಂತ ಹೇಳಿದಾಗ ಹೀಗೆ ದೀಪವನ್ನು ಬೆಳಗುವಂತಹದ್ದು, ಕಲಶದ ಪೂಜೆಯನ್ನು ಮಾಡುವಂತಹದ್ದು ಮಾಡಿ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಪರಮಾತ್ಮನನ್ನು ಪ್ರಾರ್ಥಿಸಿ ಭಗವಂತನನ್ನು ಈ ಕಲಶಕ್ಕೆ ನಾವು ಆಹ್ವಾನ ಮಾಡ್ತೀವಿ. ಕಲಶವನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಇತ್ಯಾದಿಗಳನ್ನು ಹಾಕಿ ಆ ಭಗವಂತನನ್ನು ಈ ಒಂದು ಕಲಶಕ್ಕೆ ಆಹ್ವಾನಿಸಿ ಕಲಶದ ನೀರನ್ನು ನಾವು ಪವಿತ್ರಗೊಳಿಸ್ಕೋತೀವಿ. ಕಲಶದ ನೀರಿಗೆ ಭಗವಂತ ಬಂದಿದ್ದಾನೆ ಅನ್ನುವ ಒಂದು ಭಾವ ನಮ್ಮಲ್ಲಿ ತುಂಬಿರುತ್ತೆ. ಭಗವಂತ ಈ ಕಲಶದ ನೀರಿಗೆ ಬಂದಿದ್ದಾನೆ ಅಂತ ಹೇಳಿ ಆ ನೀರು ಪವಿತ್ರವಾಗಿದೆ, ಪವಿತ್ರವಾದ ನೀರು ನಮ್ಮನ್ನು ಕೂಡ ಪಾವನ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿದೆ. ಆದ್ದರಿಂದ ಕಲಶವನ್ನು ಪೂಜೆ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಓಂ ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾಃ. ಹೀಗೆ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಮತ್ತು ಕಲಶದ ನೀರು ಯಾಕೆ ಪವಿತ್ರ ಅಂತಂದರೆ ಅಲ್ಲಿ ಭಗವಂತನನ್ನು ನಾವು ಆಹ್ವಾನಿಸಿ ಭಗವಂತ ಅಲ್ಲಿ ಬಂದಿರ್ತಾನೆ, ಆದ್ದರಿಂದ ಅವನ ಗುಣಗಾನವನ್ನು ನಾವು ಮಾಡ್ತೀವಿ. ಮತ್ತು ಆ ನೀರು ಎಲ್ಲ ಕಡೆಯಿಂದ ಬಂದಿದೆ ಅಂತ ಭಾವಿಸ್ತೀವಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸೊ ಹೀಗೆ ನಾವು ವಿ ಇನ್ವೋಕ್ ಆಲ್ ವಾಟರ್ಸ್ ಫ್ರಮ್ ಎವ್ರಿವೇರ್, ಎಲ್ಲ ಕಡೆಯಿಂದ ಆ ನೀರನ್ನು ನಾವು ಆಹ್ವಾನಿಸಿ ಅದನ್ನು ತೀರ್ಥ ಅಂತ ಹೇಳಿ ನಾವು ಅದನ್ನು ತೀರ್ಥ ಅಂತ ಕರೆದು ಆ ತೀರ್ಥವನ್ನು ನಾವು ಸೇವಿಸ್ತೀವಿ. ಯಾಕೆ ಈ ಪವಿತ್ರದ ನೀರನ್ನು ತೀರ್ಥ ಅಂತ ಕರೆದು ಅದನ್ನು ನಾವು ಸೇವಿಸ್ತೀವಿ ಅಂತಂದರೆ, ಬೇಸಿಕಲಿ ನೀರು ಅಂತ ಹೇಳಿದಾಗ ಇಟ್ ಕ್ಲೀನ್ಸ್ ಆ್ಯಂಡ್ ಕ್ಲಿಯರ್ಸ್, ಅದು ನಮ್ಮನ್ನು ಪಾವನಗೊಳಿಸುತ್ತೆ ಅಂತ ಹೇಳ್ತೀವಿ. ಅಂತ ಅದರಲ್ಲಿ ಕಲಶವನ್ನು ಪೂಜೆ ಮಾಡಿ ಕಲಶಕ್ಕೆ ಭಗವಂತನನ್ನು ನಾವು ಕರೆದಿರ್ತೀವಿ. ಭಗವಂತ ಅಲ್ಲಿ ಬಂದು ನೆಲೆಸಿರ್ತಾನೆ. ಭಗವಂತ ಬಂದು ನೆಲೆಸಿದಂತಹ ಆ ಒಂದು ಕಲಶದ ನೀರು ಮತ್ತಷ್ಟು ಪವಿತ್ರವಾಗಿರೋದ್ರಿಂದ ಕಲಶದ ನೀರು ತೀರ್ಥವಾಗಿ ನಮ್ಮ ದೇಹದ ಒಳಗಡೆ ಹೋದಾಗ ಅದು ನಮ್ಮನ್ನು ಕೂಡ ಶುದ್ಧಿಗೊಳಿಸುತ್ತೆ, ನಮಗೂ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಿ ಅದನ್ನು ತೀರ್ಥ ಅಂತ ಹೇಳಿ ನಾವು ಸೇವಿಸ್ತೀವಿ. ಸೊ ದಿಸ್ ಈಸ್ ದಿ ಪಾವಿತ್ರ್ಯ ಆಫ್ ವಾಟರ್. ಕಲಶದ ನೀರು
ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಕೇವಲ ನಾವು ತೀರ್ಥ ಅಂತ ಮಾತ್ರ ಅಲ್ಲ, ನಮ್ಮ ಭಾವನೆ ಅದರ ಜೊತೆ ಎಷ್ಟು ಹಾಸುಹೊಕ್ಕಾಗಿದೆ ಅಂತಂದರೆ, ಕಲಶದ ನೀರನ್ನು ನಾವು ಪೂಜೆ ಮಾಡೋದಕ್ಕೆ ಮುಂಚೆ ದೇವಂ ಪ್ರೋಕ್ಷ್ಯ ಆತ್ಮಾನಂ ಪ್ರೋಕ್ಷ್ಯ ಪೂಜಾ ದ್ರವ್ಯಾಣಿ ಪ್ರೋಕ್ಷ್ಯ ಪುಷ್ಪಾಣಿ ಪ್ರೋಕ್ಷ್ಯ ಅಂತ ಹೇಳಿ ಆ ಒಂದು ಕಲಶದ ನೀರನ್ನು ಹೋಲಿ ವಾಟರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತೀವಿ. ಅದು ಎಲ್ಲವನ್ನ ಶುಚಿಗೊಳಿಸತ್ತೆ, ನಮ್ಮನ್ನು ಶುಚಿಗೊಳಿಸತ್ತೆ. ಹೀಗೆ ಕಲಶದ ನೀರನ್ನು ನಾವು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತೀವಿ. ಮತ್ತು ಈ ಒಂದು ಕಲಶದ ನೀರನ್ನು ಭಗವಂತ ಬಂದು ಕಲಶದಲ್ಲಿ ನೆಲೆಸಿರೋದ್ರಿಂದ ಅದನ್ನು ನಾವು ಭಗವಂತನ ಚರಣಾಮೃತ ಅಂತ ಕೂಡ ನಾವು ಹೇಳ್ತೀವಿ. ನಾವು ಇವತ್ತಿಗೂ ಕೂಡ ತೀರ್ಥಕ್ಷೇತ್ರ ಅಂತ ಹೇಳಿ ಪವಿತ್ರವಾದ ಸ್ಥಳಗಳಿಗೆ ಹೋದಾಗ ಅಲ್ಲಿ ಹರಿಯುವಂತಹ ನದಿಯ ಸ್ನಾನ ಮಾಡ್ತೀವಿ, ಅಲ್ಲ ಆ ನದಿನಲ್ಲಿ ಒಂದು ಮುಳುಗಾಕ್ತೀವಿ ಸ್ನಾನ ಅಂತ. ಯಾಕೆ ನಾವು ಪುಣ್ಯಕ್ಷೇತ್ರಗಳಲ್ಲಿ ಹರಿತಾ ಇರುವಂತಹ ನದಿಯಲ್ಲಿ ಪವಿತ್ರ ಸ್ನಾನ ಅಂತ ಹೇಳಿ ಅಲ್ಲಿ ಮುಳುಗು ಹಾಕ್ತೀವಿ ಅಂತಂದರೆ, ಅಲ್ಲಿ ಸ್ನಾನ ಮಾಡೋದ್ರಿಂದ ಅದು ನಮ್ಮ ಅನೇಕ ಪಾಪಗಳನ್ನು ನಾಶ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ಇದೆ. ಈಗಲೂ ಕೂಡ ಇಂತಹ ಒಂದು ನಂಬಿಕೆ ನಮ್ಮಲ್ಲಿ ಬಹಳ ಜೀವಂತವಾಗಿದೆ. ಸೊ ಈ ಪ್ರಕಾರ ಒಬ್ಬ ಸಾಧು ಅಥವಾ ಸನ್ಯಾಸಿ ಅಂತ ಹೇಳಿದಾಗ ಆ ಯೋಗ ಪುರುಷ ಅವನು ಕೂಡ ಈ ಒಂದು ಜಲ ಅನ್ನುವಂತಹದ್ದು ಹೇಗೆ ಪವಿತ್ರವಾಗಿರುತ್ತೆ, ಆ ಯೋಗ ಪುರುಷ ಯೋಗಿ ಪುರುಷ ಅವನು ಕೂಡ ಅಷ್ಟೇ ಅವನ ಮನಸ್ಸು ಹೃದಯ ಅನ್ನುವಂತಹದ್ದು ಸ್ವಚ್ಛವಾಗಿರುತ್ತೆ. ಅವನು ಕೂಡ ಈ ನೀರು ಹೇಗೆ ಎಲ್ಲರಿಗೂ ಬೇಕಾಗುತ್ತೆ ಆ ರೀತಿಯಲ್ಲಿ ಒಬ್ಬ ಸಿದ್ಧ ಪುರುಷ ಯೋಗಿ ಪುರುಷ ಅವನು ಎಲ್ಲರಿಗೂ ಬೇಕಾದವನಾಗಿರ್ತಾನೆ. ಅವನು ತನ್ನ ಕೃಪಾದೃಷ್ಟಿಯ ಮೂಲಕ ಹಾಗೂ ಮಧುರವಾಗಿ ಮಾತನಾಡುವ ಮೂಲಕ ಜನರ ಭಾವನೆಗಳನ್ನು ಅವನು ಪವಿತ್ರಗೊಳಿಸ್ತಾನೆ. ಸೊ ನೀರು ಅಂತ ಹೇಳಿದಾಗ ಈ ಒಂದು ಜಲತತ್ವ, ಈ ನೀರಿನಿಂದ ಇಂತಹ ಒಂದು ದೊಡ್ಡ ಪಾಠವನ್ನು ನಾನು ಕಲಿತೆ ಅಂತ ಹೇಳಿ ದತ್ತಾತ್ರೇಯ ಅವಧೂತ ಯದುರಾಜನಿಗೆ ಹೇಳ್ತಾನೆ. ಮತ್ತೆ ಮುಂದುವರಿಸ್ತಾನೆ. ತೇಜಸ್ವಿ ತಪಸಾ ದೀಪ್ತೋ ದುರ್ದಗೋರ್ಧರ ಭಾಜನಃ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಮಲಮಗ್ದಿವತ್. ಸೊ ನೀರಿನ ನಂತರ ಅವಧೂತ ಹೇಳ್ತಾ ಇದ್ದಾನೆ, ಅಗ್ನಿ ಈಸ್ ಮೈ ನೆಕ್ಸ್ಟ್ ಟೀಚರ್. ನನ್ನ ಮುಂದಿನ ಗುರು ಅಗ್ನಿ. ಈ ಅಗ್ನಿ ಅಂತ ಹೇಳಿದಾಗ ನಾವು ಸ್ವಾಮಿ ವಿದ್ಯಾರಣ್ಯರನ್ನು ನೆನಪು ಮಾಡ್ಕೋಬೇಕು. ಯಾಕೆ ಅಂತಂದರೆ ಸ್ವಾಮಿ ವಿದ್ಯಾರಣ್ಯ ಅವರು ತಮ್ಮ ಒಂದು ಪಂಚದಶಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ಅಗ್ನಿಯನ್ನ ತಮ್ಮ ಬಹಳ ವಿಶೇಷವಾದ ದೃಷ್ಟಿಕೋನದಿಂದ ಆ ಅಗ್ನಿಯನ್ನು ನೋಡಿ ಅದರ ವರ್ಣನೆಯನ್ನು ಮಾಡಿದ್ದಾರೆ. ಸ್ವಾಮಿ ವಿದ್ಯಾರಣ್ಯರ ದೃಷ್ಟಿಗೆ ಸಿಕ್ಕಂತಹ ಅಗ್ನಿಯನ್ನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ. ಅಂಡ್ ಹಿ ಡಿಫೈನ್ಸ್ ಅಗ್ನಿ ಇನ್ ಎ ವೆರಿ ಡಿಫರೆಂಟ್ ವೇ. ಬಹಳ ಆಶ್ಚರ್ಯವಾಗುತ್ತೆ, ಎಷ್ಟು ಯೋಚನೆ ಮಾಡಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅಂಡ್ ಹಿ ಸೇಸ್ that because of which every form can be seen as a form is called agni or fire ಅಂತ ಹೇಳ್ತಾರೆ. ಯಾರ ಕಾರಣದಿಂದ, ಯಾವುದರ ಕಾರಣದಿಂದ ನಾವು ನೋಡ್ತಾ ಇರುವಂತಹ ಎಲ್ಲ ರೂಪಗಳು ಆಕಾರಗಳು ಅವುಗಳಿಗಿರುವಂತಹ ಒಂದು ಗಾತ್ರ, ಆ ಗಾತ್ರದಿಂದ ಆ ಆಕಾರವನ್ನು ನಾವು ರೂಪ ಅಂತ ಹೇಳಿ ನಾವೇನು ಕರಿತೀವಿ, ಆ ನೋಡುವಂತಹ ಆ ದೃಶ್ಯ ವಸ್ತುಗಳು ರೂಪ ಅಂತ ಹೇಗೆ ಕರೆಸ್ಕೊಂಡಿದೆ, ಹಾಗೆ ಕರೆಸ್ಕೊಳ್ಳೋದಕ್ಕೆ ಆ ಒಂದು ರೂಪ ತನ್ನ ಅಸ್ತಿತ್ವವನ್ನ ಯಾವುದರ ಮೂಲಕ ಕಂಡುಕೊಂಡಿದೆ, ದಟ್ ಆಧಾರ ಈಸ್ ಕಾಲ್ಡ್ ಅಗ್ನಿ, ದಟ್ ಆಧಾರ ಈಸ್ ಫೈರ್.
ಅದರ ಅರ್ಥ ಎಲ್ಲ ರೂಪಗಳ ಅಸ್ತಿತ್ವಕ್ಕೆ ಕಾರಣ ಅಂತಂದ್ರೆ ದಟ್ ಈಸ್ ಫೈರ್. ಇವತ್ತು ಒಂದು ರೂಪ ಇದೆ, ಅದನ್ನು ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅಗ್ನಿ. ಆ ಒಂದು ಅಗ್ನಿ ತತ್ವದ ಕಾರಣದಿಂದ ಒಂದು ರೂಪವನ್ನ ನಾವು ನೋಡ್ತಾ ಇದ್ದೀವಿ. ಆ ರೂಪ ತನ್ನ ಅಸ್ತಿತ್ವವನ್ನ ಈ ಒಂದು ಅಗ್ನಿ ತತ್ವದ ಕಾರಣದಿಂದ ತನ್ನ ಅಸ್ತಿತ್ವವನ್ನ ಅಲ್ಲಿ ಕಂಡುಕೊಂಡಿದೆ. ಅದು ನಮಗೆ ಇದು ಒಂದು ದೃಶ್ಯ ವಸ್ತುವಾಗಿ ಕಾಣ್ತಾ ಇದೆ. ಸೊ ದಿಸ್ ಅಗ್ನಿ ಇಟ್ ಹೋಲ್ಡ್ಸ್ ದಟ್ ಆಕಾರ, ದಟ್ ರೂಪ. ಒಂದು ವೇಳೆ ಈ ಅಗ್ನಿ ಎನ್ನುವಂತಹದ್ದು ಇಲ್ಲದೆ ಹೋಗಿದ್ದಿದ್ರೆ ನಾವು ಯಾವುದನ್ನ ಒಂದು ರೂಪವನ್ನಾಗಿ ನೋಡ್ತಾ ಇದ್ದೀವಿ ಅದನ್ನು ನೋಡೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹೀಗೆ ಅಗ್ನಿಯನ್ನ ಬಹಳ ಸುಂದರವಾಗಿ, ಬಹಳ ವಿಶಿಷ್ಟವಾಗಿ ತಮ್ಮ ಅನುಭವ ಮತ್ತು ಸತ್ಯ ದೃಷ್ಟಿ, ಜ್ಞಾನ ದೃಷ್ಟಿಯಿಂದ ಅಗ್ನಿಯನ್ನ ಅವರು ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ಒಂದು ವೇಳೆ ಇಫ್ ಯು ರಿಮೂವ್ ದಟ್ ಎಲಿಮೆಂಟ್ ಆಫ್ ಫೈರ್ ಫ್ರಮ್ ದಿ ಫಾರ್ಮ್, ನೀನು ನೋಡ್ತಾ ಇರುವಂತಹ ಆ ಒಂದು ರೂಪದಲ್ಲಿ ಈ ಅಗ್ನಿ ತತ್ವ, ದ ಫೈರ್ ಎಲಿಮೆಂಟ್ ಅನ್ನುವಂತಹದ್ದು ನೀನಾರು ನೀನು ತೆಗೆದಾಕಿದ್ರೆ ಇಟ್ಸ್ ನಥಿಂಗ್ ಬಟ್ ಆಶಸ್. ಆಲ್ ದಟ್ ಫಾರ್ಮ್ಸ್ ವಿ ಕಮ್ ಅಕ್ರಾಸ್ ವಿಲ್ ಬಿ ನಥಿಂಗ್ ಬಟ್ ಆಶಸ್ ಅಂತ ಹೇಳ್ತಾರೆ. ಸೊ ಬೂದಿ ಅಂತ ಹೇಳಿದಾಗ ಬೂದಿ ಅನ್ನೋದಕ್ಕೆ ಒಂದು ರೂಪವೇ ಇಲ್ಲ. ಅಗ್ನಿ ಆರ್ ಅಗ್ನಿ ತತ್ವ ಅನ್ನುವಂತಹದ್ದನ್ನ ಒಂದು ವೇಳೆ ಈ ರೂಪಗಳಿಂದ ನಾವು ತೆಗೆದುಹಾಕ್ಬಿಟ್ರೆ, ನಾವು ಏನು ರೂಪ ಅಂತ ಹೇಳಿ ಅನೇಕಗಳನ್ನು ನೋಡ್ತಾ ಬಂದಿದ್ದೀವಿ, ಅವುಗಳಿಗೆ ಅರ್ಥನೇ ಇಲ್ಲ. ದೇ ಆರ್ ನಥಿಂಗ್ ಬಟ್ ಆಶಸ್. ಅದು ಒಂದು ಬೂದಿ ಆಗೋಗಿರುತ್ತೆ. ಸೊ ಅಗ್ನಿಗೆ ಸಿಕ್ಕಂತಹ ಅವುಗಳು ಬೂದಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ನಾವು ಹೇಗೆ ಒಂದು ಬೆಂಕಿಗೆ ಯಾವ್ದಾರ ನಾವು ಏನನ್ನೇ ಕೊಟ್ಟರು ಅದು ಕ್ಷಣ ಮಾತ್ರದಲ್ಲಿ ಅದನ್ನು ಭಸ್ಮ ಮಾಡುತ್ತೆ. ಬಿಕಾಸ್ ಅಗ್ನಿಯ ಗುಣನೇ ಅದು. ಎಲ್ಲವನ್ನ ಸುಟ್ಟು ಭಸ್ಮ ಮಾಡುವಂತಹದ್ದು ಅಗ್ನಿಯ ಗುಣ. ಸೊ ಬಿಕಾಸ್ ಆಫ್ ದ ಅಗ್ನಿ, ಸಮಥಿಂಗ್ ದಟ್ ವಿಚ್ ವಿಲ್ ಬಿ ಸೀನ್ ಆಸ್ ಫಾರ್ಮ್. ಮತ್ತು ಅಗ್ನಿಗೆ ಅಂತಹ ಒಂದು ಭಸ್ಮ ಮಾಡುವಂತಹ ಗುಣ ಇದ್ರೂ ಕೂಡ ಅದರಲ್ಲಿ ಒಂದು ತತ್ವ ಇದೆ. ಅದು ರೂಪಗಳನ್ನು ಹಿಡಿದಿಟ್ಕೊಳ್ಳುವಂತಹ ತತ್ವವನ್ನು ಈ ಅಗ್ನಿ ಪಾಲಿಸುತ್ತೆ. ಆ ರೂಪಗಳು ತಮ್ಮ ಅಸ್ತಿತ್ವವನ್ನು ಈ ಅಗ್ನಿ ತತ್ವದಲ್ಲಿ ಕಂಡುಕೊಂಡಿದೆ. ಉದಾಹರಣೆಗೆ ಒಂದು ಮರದ ದಿಮ್ಮಿ, ಚೆನ್ನಾಗಿ ಒಣಗಿರುವಂತಹ ಒಂದು ಕಟ್ಟಿಗೆ ಸೌದೆ ಅಂತ ನಾವೇನು ಹೇಳ್ತೀವಿ, ಚೆನ್ನಾಗಿ ಒಣಗಿದ್ದ ಪಕ್ಷದಲ್ಲಿ ಅದಕ್ಕೇನಾದರೂ ಸ್ವಲ್ಪ ಈ ಒಂದು ಬೆಂಕಿ ಅಥವಾ ಒಂದು ಬೆಂಕಿಯ ಕಿಡಿ ಎನ್ನುವಂತಹದ್ದು ತಾಕಿದ್ರೆ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಅವು ಸುಟ್ಟು ಬೂದಿಯಾಗುತ್ತೆ. ಅದು ಕೇವಲ ಕಟ್ಟಿಗೆ ಅಂತ ಮಾತ್ರ ಅಲ್ಲ, ಅದು ಯಾವುದೇ ಒಂದು ವಸ್ತು ಆಗಿರಬಹುದು ಮತ್ತು ಅದು ಏನೇ ಆಗಿರಬಹುದು. ಅಗ್ನಿಗೆ ಸಿಕ್ಕಿದೆ ಅಂತಂದ್ರೆ ಅದು ಬೂದಿಯಾಗೋದ್ರಲ್ಲಿ ಸಂಶಯ ಇಲ್ಲ. ನೋ ಡೌಟ್ ಅಬೌಟ್ ಇಟ್. ಹಾಗಾದರೆ ವಾಟ್ ಈಸ್ ರೂಪ? ಅಗ್ನಿಗೆ ಯಾವುದೇ ಸಿಕ್ಕಿದ್ರೂ ಕೂಡ ಅದು ಬೂದಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಬಿಕಾಸ್ ಇಟ್ ಈಸ್ ದಿ ವೆರಿ ನೇಚರ್ ಆಫ್ ದಿ ಅಗ್ನಿ. ಅಗ್ನಿಯ ಸ್ವಭಾವ ಅಂತಂದ್ರೆ ಅಗ್ನಿಗೆ ಸಿಕ್ಕಂತಹ ಅದು ಏನೇ ಆಗಿದ್ರೂ ಅದನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡುವಂತಹದ್ದು ಅಗ್ನಿಯ ಸ್ವಭಾವ. ಅಗ್ನಿಯಲ್ಲಿ ಇಂತಹ ಸ್ವಭಾವ ಇದೆ. ಅಗ್ನಿಯಲ್ಲಿ ಇರುವಂತಹ ಈ ಸ್ವಭಾವವನ್ನ ನಾವು ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ ಮೇಲೆ ಒಂದು ರೂಪ ಅನ್ನುವಂತಹದಕ್ಕೆ ಅರ್ಥ ಏನು? ಆ ಒಂದು ರೂಪ ತನ್ನ ಅಸ್ತಿತ್ವವನ್ನು ಈ ಅಗ್ನಿಯಲ್ಲಿ ಹೇಗೆ ಕಂಡುಕೊಳ್ಳುತ್ತೆ ಎನ್ನುವಂತಹದ್ದು ಒಂದು ಪ್ರಶ್ನೆ. ಅಗ್ನಿಗೆ ಸಿಕ್ಕಿದ ನಂತರ ಅದು ಏನೇ ಆಗಿದ್ರೂ ಕೂಡ ಬೂದಿಯಾಗದೆ ತನ್ನ ಅಸ್ತಿತ್ವವನ್ನ ಯಾವುದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೋ ದಟ್ ಈಸ್ ಕಾಲ್ಡ್ ಫಾರ್ಮ್. ಸೊ ಅಗ್ನಿಯಿಂದ ಕಲಿಯುವಂತಹ ಮೊಟ್ಟ ಮೊದಲನೆಯ ಪಾಠ ಅಂತಂದ್ರೆ, ನಾವೇನು ಪರಮಾತ್ಮ ಭಗವಂತ ಅಂತ ಹೇಳ್ತೀವಿ, ಪರಮಾತ್ಮ ಮೀನ್ಸ್ ಹಿ ಈಸ್ ಎ ಗ್ರೇಟ್ ಹೋಲ್ಡರ್.
ಅವನು ನಮ್ಮೆಲ್ಲರನ್ನ ಹಿಡಿದಿಟ್ಕೊಂಡಿದ್ದಾನೆ ಅಂತ ನಾವೇನು ಹೇಳ್ತೀವಿ. ಯಾಕೆಂತಂದರೆ ಬಿಕಾಸ್ ಆಫ್ ಭಗವಂತ ನಾವು ನಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ದೀವಿ ಅಂತ ಹೇಳಿ ನಾವು ಭಗವಂತನ ಮೇಲೆ ನಮಗೆ ಅಂತಹ ಒಂದು ನಂಬಿಕೆ ಇದೆ. ಮತ್ತು ಭಗವಂತ ಅನ್ನುವಂತಹದ್ದು ನಮ್ಮೆಲ್ಲರನ್ನ ಅವನು ರಕ್ಷಣೆ ಮಾಡ್ತಾನೆ. ಸೊ ಅವನು ನಮ್ಮೆಲ್ಲರನ್ನ ಹಿಡಿದಿಟ್ಕೊಂಡಿದ್ದಾನೆ, ನಮ್ಮೆಲ್ಲರನ್ನ ಅವನು ಪೋಷಿಸ್ತಾನೆ. ಸೊ ದಟ್ ಈಸ್ ಪರಮಾತ್ಮ, ದಟ್ ಈಸ್ ಭಗವಂತ ಅಂತ ಹೇಗೆ ನಾವು ಹೇಳ್ತೀವಿ, ಆ ರೀತಿಯಲ್ಲಿ ಭಗವಂತನನ್ನ ಹೇಗೆ ನಾವು ಆಧಾರ ಪುರುಷ ಅಂತ ಕರಿತೀವಿ, ಆ ರೀತಿಯಲ್ಲಿ ನಾವು ಏನು ಅಗ್ನಿ ಅಥವಾ ಫೈರ್ ಅಂತ ಹೇಳ್ತೀವಿ, ಈ ಅಗ್ನಿ ಅಥವಾ ಫೈರ್ ಅದು ಕೂಡ ಇಟ್ ಹೋಲ್ಡ್ಸ್ ಎವ್ರಿಥಿಂಗ್ ಟುಗೆದರ್ ಅಂಡ್ ಗಿವ್ಸ್ ಇಟ್ಸ್ ಶೇಪ್ ಅಕಾರ್ಡಿಂಗ್ಲಿ. ಬಹಳ ಸೂಕ್ಷ್ಮವಾದ ವಿಚಾರ, ನೇರವಾಗಿ ಅರ್ಥ ಆಗೋದಿಲ್ಲ. ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆ ಅಂತಂದರೆ ಅಗ್ನಿಗೆ ಸಿಕ್ಕಂತಹ ಅದು ಏನೇ ಆಗಿದ್ರೂ ಕ್ಷಣ ಮಾತ್ರದಲ್ಲಿ ಈ ಅಗ್ನಿ ಅದನ್ನು ಸುಟ್ಟು ಭಸ್ಮವನ್ನು ಮಾಡುತ್ತೆ ಅಂತ ಹೇಳ್ತೀವಿ. ಇಂತಹ ಅನುಭವಗಳು ನಾವು ಜೀವನದಲ್ಲಿ ನೋಡಿರ್ತೀವಿ, ಅನುಭವಗಳಾಗಿರುತ್ತೆ. ಅಗ್ನಿಯಿಂದ ಎಲ್ಲವೂ ಸುಟ್ಟು ಭಸ್ಮ ಆಗುವಂತಹದ್ದನ್ನು ನಾವು ನೋಡಿರ್ತೀವಿ. ಅದರ ಜೊತೆಯಲ್ಲಿ ಈ ಅಗ್ನಿ ಎನ್ನುವಂತಹದ್ದು ಇಟ್ ಹಸ್ ಗಟ್ ಅನದರ್ ವಿಶೇಷವಾದ ಗುಣ ಅಂತಂದ್ರೆ ಇಟ್ ಹೋಲ್ಡ್ಸ್ ಎವ್ರಿಥಿಂಗ್ ಟುಗೆದರ್ ಪ್ರಾಪರ್ಲಿ ಅಂಡ್ ಗಿವ್ಸ್ ಇಟ್ಸ್ ಶೇಪ್ ಅಕಾರ್ಡಿಂಗ್ಲಿ ಅಂತ ನಾವು ಹೇಳಿದಾಗ, ಭಗವಂತ ಅಂತ ಹೇಳಿದಾಗ ಅವನು ಹೇಗೆ ನಮ್ಮೆಲ್ಲರನ್ನ ಹಿಡಿದಿಟ್ಕೊಂಡು ನಮಗೆಲ್ಲ ಏನೆಲ್ಲವನ್ನ ಯಾವ್ಯಾವ ಕೊಡಬೇಕು ಅನ್ನುವಂತಹದನ್ನು ಕೊಡ್ತಾನೆ, ಆ ರೀತಿಯಲ್ಲಿ ದಿಸ್ ಅಗ್ನಿ ಈಸ್ ಅ ಗ್ರೇಟ್ ಹೋಲ್ಡರ್ ಅಂಡ್ ಹಿ ಗಿವ್ಸ್ ಶೇಪ್ ಅಂಡ್ ಫಾರ್ಮ್ಸ್ ಅಕಾರ್ಡಿಂಗ್ಲಿ. ಬಹಳ ಸೂಕ್ಷ್ಮವಾದ ವಿಚಾರ, ಹೆಚ್ಚು ಚಿಂತನೆ ಮಾಡಿ ಇದನ್ನು ತಿಳ್ಕೋಬೇಕಾಗತ್ತೆ. ಪರಮಾತ್ಮನನ್ನ ನಾವು ಹೀ ಈಸ್ ದಿ ಆಧಾರ ಪುರುಷ ಅಂತ ಕರಿತೀವಿ. ಹೀ ಈಸ್ ದ ಸಬ್ಸ್ಟ್ರಾಟಮ್. ಅವನು ಆಧಾರವಾಗಿ ಇದ್ದು ನಮ್ಮೆಲ್ಲರನ್ನ ಅವನು ಹಿಡಿದಿಟ್ಕೊಂಡಿದ್ದಾನೆ, ನಮ್ಮೆಲ್ಲರನ್ನ ಪೋಷಿಸ್ತಾ ಇದ್ದಾನೆ ಅಂತ ನಾವೇನು ಭಗವಂತನನ್ನ ಪ್ರೈಸ್ ಮಾಡ್ತೀವಿ, ಆ ರೀತಿಯಲ್ಲಿ ದಿಸ್ ಅಗ್ನಿ ಅವನು ಕೂಡ ಎಲ್ಲರಿಗೂ ಎಲ್ಲವುಗಳಿಗೂ ಆಧಾರ. ಹೇಗೆ ಭಗವಂತ ಅವನು ಆಧಾರ ನಮ್ಮೆಲ್ಲರನ್ನ ಹಿಡಿದಿಟ್ಕೊಂಡಿದ್ದಾನೆ ಎನ್ನುವಂತಹದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆ ರೀತಿಯಲ್ಲಿ ಅಗ್ನಿ ಅಂತ ಹೇಳಿದಾಗ ಅಗ್ನಿಯಲ್ಲಿ ಇರುವಂತಹ ಮತ್ತೊಂದು ಗುಣ, ಸಾಮರ್ಥ್ಯ, ಶಕ್ತಿ, ಅದು ಎಲ್ಲವನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿ ಅವುಗಳಿಗೆ ಅವುಗಳ ಒಂದು ಶೇಪ್ ಅಥವಾ ಫಾರ್ಮ್ ಅನ್ನ ಅದು ಕೊಡೋದಕ್ಕೆ ಸಾಧ್ಯ ಅಂತ ನಾವೇನು ಹೇಳ್ತಿದ್ದೀವಿ, ಅದು ಕೂಡ ನೇರವಾಗಿ ಕಣ್ಣಿಗೆ ಕಾಣೋದಿಲ್ಲ. ಬಟ್ ಬಿಕಾಸ್ ಆಫ್ ದಿ ಭಗವಂತ ವಿ ಎಕ್ಸಿಸ್ಟ್ ಅಂಡ್ ಬಿಕಾಸ್ ಆಫ್ ದಿ ಫೈರ್ ವಿ ಸಿ ದಿ ಫಾರ್ಮ್ಸ್. ಇದು ಕೂಡ ಅಷ್ಟೇ ಸತ್ಯ. ಸೊ ಅಗ್ನಿ ಅಂತ ಹೇಳಿದಾಗ ಇಟ್ ಹೋಲ್ಡ್ಸ್ ಎವ್ರಿಥಿಂಗ್ ಟುಗೆದರ್. ಒಮ್ಮೆ ನಮ್ಮ ಸ್ವಾಮೀಜಿಯವರು ಒಂದು ಅನುಭವವನ್ನು ಈ ರೀತಿ ಹೇಳ್ಕೋತಾರೆ. ಒಂದ್ಸಲಿ ಅವರು ಯಾವುದೋ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಅವರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಾಗಿರುತ್ತೆ, ಅವ್ರು ಹೋಗ್ತಾ ಇರ್ತಾರೆ. ಹಾಗೆ ಪ್ರಯಾಣ ಮುಂದುವರಿಸಿದಾಗ ಒಂದು ರಸ್ತೆಯನ್ನು ದಾಟಬೇಕಾಗಿ ಬರುತ್ತೆ. ಆ ರಸ್ತೆಯನ್ನು ದಾಟುವಂತಹ ಒಂದು ಸಂದರ್ಭ, ಎದುರು ಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ನೋಡೋದಕ್ಕೆ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾನೆ. ಮತ್ತು ಆ ವ್ಯಕ್ತಿ ನಮ್ಮ ಸ್ವಾಮೀಜಿಯವರನ್ನ ನೋಡ್ತಾನೆ ಇರ್ತಾನೆ. ಸ್ಟೇರಿಂಗ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಅವ್ರನ್ನ ನೋಡ್ತಾ ಇರ್ತಾನೆ. ಕಂಟಿನ್ಯೂಸ್ ಆಗಿ ನಮ್ಮ ಸ್ವಾಮೀಜಿಯ ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇರುವಂತಹದ್ದು, ದಾಟ್ತಾ ಇರುವಂತಹದ್ದನ್ನು ಅವ್ನು ನೋಡ್ತಾ ಇರ್ತಾನೆ. ಸೊ ನಮ್ಮ ಸ್ವಾಮೀಜಿ ಏನು ಅನ್ಕೋತಾರೆ ಅಂತಂದರೆ, ಅವನು ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಅವನು ನನ್ನ ಇಷ್ಟೊಂದು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತಂದರೆ ಬಹುಶಃ ಅವನಿಗೆ ನನ್ನಿಂದ ಏನೋ ಆಗಬೇಕಾಗಿದೆ ಅನ್ಸುತ್ತೆ. ಅದಕ್ಕೆ ಅವನು ತನ್ನ ದೃಷ್ಟಿಯನ್ನು ಬೇರೆ ಎಲ್ಲೂ ಹಾಕದೆ, ನಾನು ರಸ್ತೆಯನ್ನು ದಾಟೋದಕ್ಕೆ ಪ್ರಾರಂಭ ಮಾಡಿದಾಗ್ಲಿಂದ ಇಲ್ಲಿಯವರೆಗೆ ನನ್ನನ್ನು ನೋಡ್ತಾನೆ ಬಂದಿದ್ದಾನೆ. ಸೊ ಲೆಟ್ ಮಿ ಗೋ ಅಂಡ್ ಎನ್ಕ್ವೈರ್, ಅವನನ್ನು ಹೋಗಿ ವಿಚಾರಿಸೋಣ ಅಂತ ಹೇಳಿ ಅವನ ಹತ್ರ ಬಂದು, ಏನಪ್ಪ ನನ್ನಿಂದ ನಿನಗೇನಾದರೂ ಆಗಬೇಕಾಗಿದೆಯಾ? ನನ್ನನ್ನು ನೀನು ಒಂದೇ ಸಮ ನೋಡ್ತಾ ಇದೆಯಲ್ಲ, ಅದಕ್ಕೆ
ಬಹುಶಃ ನಾನು ನಿನಗೇನಾದರೂ ಸಹಾಯ ಮಾಡಬಹುದಾ, ಅಥವಾ ನನ್ನಿಂದ ನಿನಗೇನಾದರೂ ಬೇಕಾಗಿದೆಯಾ, ಏನಾಗಬೇಕು ನಿನಗೆ ಅಂತ ಕೇಳ್ತಾರೆ. ಆಗ ಅವರ ಪ್ರಶ್ನೆಗೆ ಇವನು ಉತ್ತರ ಕೊಡಲಿಲ್ಲ. ಆದರೆ ಅವರ ಕಣ್ಣಿಗೆ ಕಾಣೋ ಹಾಗೆ ತಾನು ನಿಂತಿದ್ದ ಜಾಗದಿಂದ ಪಕ್ಕಕ್ಕೆ ಕೈ ಮಾಡಿ, ಅಲ್ಲಿ ಒಂದು ಏನೋ ಉರಿತಾ ಇರುತ್ತೆ ಬೆಂಕಿ, ಅದರ ಪಕ್ಕಕ್ಕೆ ಕೈ ಹಾಕಿ ಅಲ್ಲಿಂದ ಒಂದು ಹಿಡಿ ಬೂದಿ ತಗೊಂಡು ಅದನ್ನು ತೋರಿಸ್ಬಿಟ್ಟು, ಮುಂದೆ ನಾನಾಗಲಿ ಅಥವಾ ನೀನಾಗಲಿ ಈ ರೀತಿಯಾಗಿ ಒಂದು ಹಿಡಿ ಬೂದಿಯಾಗಿ ಬದಲಾಗಿ ಹೋಗ್ತೀವಿ. ಆ್ಯಂಡ್ ದಿಸ್ ಈಸ್ ದಿ ಟ್ರೂತ್, ರಿಮೆಂಬರ್ ದಿಸ್ ಟ್ರೂತ್ ಅಂತ ಹೇಳ್ಬಿಟ್ಟು ಅವರಿಗೆ ಆ ಒಂದು ಹಿಡಿ ಬೂದಿಯನ್ನು ತೋರಿಸಿ ಅವನಲ್ಲಿಂದ ಹೊರಟೋಗ್ತಾನೆ. ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಗೊತ್ತು, ಮರಣದ ನಂತರ ನಮ್ಮ ದೇಹವನ್ನು ನಾವು ಅಂತ್ಯಕ್ರಿಯೆ ಅಂತ ಹೇಳಿ ಆ ಮೃತದೇಹವನ್ನು ಅಗ್ನಿಸ್ಪರ್ಶ ಮಾಡ್ತೀವಿ. ಆದರೆ ಅದೊಂದು ಕ್ರಿಯೆ, ಮಾಡಬೇಕಾಗಿರುವಂತಹ ಕೆಲಸ ಅನ್ನುವ ದೃಷ್ಟಿಯಿಂದ ಮಾಡ್ತೀವಿ. ಆದರೆ ಯಾವತ್ತೂ ನಾವು ಯೋಚನೆ ಮಾಡಿರೋದಿಲ್ಲ ಏನು ಅಂತಂದರೆ, 5 ಅಡಿ 6 ಅಡಿ ಎತ್ತರದ ಒಬ್ಬ ದಡೂತಿ ವ್ಯಕ್ತಿ, ಒಳ್ಳೆ ಪರ್ಸನಾಲಿಟಿ ಇರುವಂತಹ ಒಬ್ಬ, ಸಾಮಾನ್ಯವಾಗಿ ಒಂದು ವ್ಯಕ್ತಿ ಅಂತ ಹೇಳಿದಾಗ 5 ರಿಂದ 6 ಅಡಿ ಎತ್ತರಕ್ಕಿರ್ತಾನೆ. ಅಷ್ಟು ಎತ್ತರದ ಒಬ್ಬ ವ್ಯಕ್ತಿ ಮರಣದ ನಂತರ ಅವನ ಒಂದು ಅಂತ್ಯಕ್ರಿಯೆ ಅಂತ ಹೇಳಿ ಅಗ್ನಿಸ್ಪರ್ಶ ಆದಾಗ, ಕೇವಲ ಅಷ್ಟು ದೊಡ್ಡ ವ್ಯಕ್ತಿ ಒಂದು ಹಿಡಿ ಮಾತ್ರ ಬೂದಿಯಾಗಿ ಅವನು ಬದಲಾಗಿ ಹೋಗ್ತಾನೆ. ಅಷ್ಟು ದೊಡ್ಡ ಒಂದು ಗಾತ್ರ, ಆ ಒಂದು ರೂಪ, ಫಾರ್ಮ್, ಅವೆಲ್ಲ ಏನಾಯಿತು? 100 kg 6 ಅಡಿ ಎತ್ತರ 3 ಅಡಿ ಅಗಲದ ಒಬ್ಬ ವ್ಯಕ್ತಿ ಒಂದು ಹಿಡಿ ಮಾತ್ರ ಬೂದಿಯಾಗಿ ಬದಲಾಗಿ ಹೋಗ್ತಾನೆ ಅಂತಂದರೆ, ಈ ಒಂದು ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೂ ಕೂಡ ಬಹಳ ಕಷ್ಟವಾಗುತ್ತೆ. ಸೊ ಇಷ್ಟು ಮಾತ್ರ ಅಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಬೂದಿಯಾಗಿ ಬದಲಾದ ನಂತರ ಉಳಿದಂತಹ ಆ ಒಂದು ಹಿಡಿ ಬೂದಿಯನ್ನು ನಾವು ಹರಿಯುವಂತಹ ನದಿಯ ನೀರಿನಲ್ಲಿ ಅದನ್ನು ಬಿಡ್ತೀವಿ. ಆ ಬೂದಿ ಆ ನೀರಿನಲ್ಲಿ ಸೇರಿಕೊಂಡು ಹರ್ಕೊಂಡು ಹೊರಟೋಗುತ್ತೆ. ಆಗ ನಾವೇನು ಹೇಳ್ತೀವಿ ಅಂತಂದರೆ, ಪಂಚಭೂತಗಳಲ್ಲಿ ಲೀನವಾಯಿತು, ಇಟ್ ಗೋಸ್ ಬ್ಯಾಕ್ ಟು ಇಟ್ಸ್ ಒರಿಜಿನ್ ಅಂತ ಹೇಳ್ತೀವಿ. ಸೊ ಹೀಗೆ ಕೆಲವು ಸತ್ಯಗಳು ಅರಗಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಗುತ್ತೆ. ಅಗ್ನಿಯಲ್ಲಿ ಮತ್ತೊಂದು ವಿಶೇಷವಾದ ಗುಣ ಇದೆ. ಅದು ಸ್ವತಃ ತಾನು ಉರಿಯುವಂತಹ ಶಕ್ತಿಯನ್ನು ಹೊಂದಿದ್ರೂ ಕೂಡ, ಅಪಾರ್ಟ್ ಫ್ರಮ್ ದಟ್ ಇಟ್ ಹೋಲ್ಡ್ಸ್ ಎವ್ರಿಥಿಂಗ್ ಟುಗೆದರ್ ಅಂತ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ. ಅಗ್ನಿ ಹಿಡಿದಿಟ್ಕೊಂಡಿರುವಂತಹ ವಸ್ತುಗಳು ಅಥವಾ ವ್ಯಕ್ತಿ, ಅದು ಯಾಕೆ ಉರಿಯೋದಿಲ್ಲ? ಅಗ್ನಿಗೆ ಸಿಕ್ಕಂತಹ ಅದು ಏನೇ ಆಗಿದ್ರೂ ಅಗ್ನಿ ಅದನ್ನು ಸುಟ್ಟು ಭಸ್ಮ ಮಾಡತ್ತೆ ಎನ್ನುವಂತಹದ್ದು ಒಂದು ಸತ್ಯ. ಅದು ನಮಗೆ ಗೊತ್ತಿರುವಂತಹ ಸತ್ಯ, ಅನುಭವವಾಗಿರುವಂತಹ ಸತ್ಯ. ಅದರ ಜೊತೆಯಲ್ಲಿ ಅಗ್ನಿಯ ಮತ್ತೊಂದು ವಿಶಿಷ್ಟವಾದ ಗುಣ ಅಂತ ಹೇಳಿದಾಗ, ಈ ಅಗ್ನಿ ಹಿಡಿದಿಟ್ಕೊಂಡಿರುವಂತಹ ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಅದು ಯಾಕೆ ಉರಿಯೋದಿಲ್ಲ? ಅದು ವಸ್ತುವಾಗಿ ಯಾಕೆ ಕಾಣುತ್ತೆ? ಅಗ್ನಿ ಹಾಗಾದ್ರೆ ಹಿಡಿದಿಟ್ಕೊಂಡಿಲ್ವಾ ಅಂತಂದ್ರೆ, ಅದು ಕಾಣ್ತಾ ಇದೆ ಅಂತ ಹೇಳಿದಾಗ ಅಗ್ನಿ ಕಾಣ್ತಾ ಇಲ್ಲ ಅಷ್ಟೆ. ಹಿಡಿದಿಟ್ಕೊಂಡಿರೋದು ಅಗ್ನಿನೇ, ಆದರೆ ವಿ ಆರ್ ನಾಟ್ ಏಬಲ್ ಟು ಸಿ ದಿ ಫೈರ್, ವಿ ಆರ್ ಏಬಲ್ ಟು ಸಿ ದಿ ಫಾರ್ಮ್, ವಿ ಆರ್ ಏಬಲ್ ಟು ರೆಕಗ್ನೈಸ್ ದಿ ಫಾರ್ಮ್. ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತೀವಿ ಅಥವಾ ಒಂದು ವಸ್ತುವನ್ನು ಗುರುತಿಸ್ತೀವಿ, ಅಲ್ಲಿ
ಆ ಒಂದು ವಸ್ತು ಅಥವಾ ವ್ಯಕ್ತಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಆಧಾರವಾಗಿರುವಂತಹ ಆ ಅಗ್ನಿಯನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ದಟ್ ಈಸ್ ದಿ ಶಕ್ತಿ ಆ್ಯಂಡ್ ಸಾಮರ್ಥ್ಯ ಆಫ್ ದಿ ಅಗ್ನಿ. ಬಿಕಾಸ್ ದೇರ್ ಈಸ್ ಎ ಬ್ಯಾಲೆನ್ಸಿಂಗ್ ಕ್ವಾಲಿಟಿ ಇನ್ ದಿ ಅಗ್ನಿ. ಈ ಅಗ್ನಿ ಅಂತ ಹೇಳಿದಾಗ ಕೇವಲ ಸುಟ್ಟು ಭಸ್ಮ ಮಾಡುವಂತಹದ್ದು ತನ್ನ ಸಹಜ ಸ್ವಭಾವ ಅಷ್ಟು ಮಾತ್ರ ನಾವು ಹೇಳ್ತೀವಿ. ಆದರೆ ಅಗ್ನಿಗೆ ಈ ಬ್ಯಾಲೆನ್ಸಿಂಗ್ ಕ್ವಾಲಿಟಿ ಎನ್ನುವಂತಹದ್ದು ಕೂಡ ಮತ್ತೊಂದು ವಿಶಿಷ್ಟವಾದ ಗುಣ. ಸೊ ಮನುಷ್ಯನ ದೇಹದ ರಚನೆ ಅಂತ ಹೇಳಿದಾಗ ಕೂಡ ದೆರ್ ಈಸ್ ಅನ್ ಇಂಟೆಲಿಜೆನ್ಸ್. ಒಂದು ವಸ್ತು ಅಂತ ಹೇಳಿದಾಗ ಅದನ್ನು ನಾವು ನೇರವಾಗಿ ಜಡ ಅಂತ ಹೇಳ್ತೀವಿ. ದೆರ್ ಈಸ್ ಎನ್ ಇಂಟೆಲಿಜೆನ್ಸ್. ಸೊ ಮೂಲವಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಯಾವುದನ್ನು ನಾವು ಈ ಸೃಷ್ಟಿಯಲ್ಲಿ ನೋಡ್ತೀವಿ ಎಲ್ಲವುಗಳು ಒಂದು ಉದ್ದೇಶದಿಂದ ಈ ಭೂಮಿಯಲ್ಲಿ ಕಾಣಿಸ್ಕೊಂಡಿವೆ. ಅದೇನೇ ಆಗಿರಬಹುದು. ಒಂದು ಹುಲ್ಲು ಕಡ್ಡಿ ಅಂತ ಹೇಳಿದಾಗ ಕೂಡ ಅದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಭೂಮಿ, ಈ ಸೃಷ್ಟಿಯಲ್ಲಿ ಅದು ತನ್ನನ್ನು ತಾನು ತೋರ್ಪಡಿಸ್ಕೋತಾ ಇದೆ. ಸೊ ಯಾವುದು ಕೂಡ ಸುಮ್ಮನೆ ಬಂದಿಲ್ಲ ಈ ಭೂಮಿಗೆ, ಈ ಸೃಷ್ಟಿಗೆ ಭಗವಂತ ಯಾವುದನ್ನು ಸುಮ್ಮನೆ ಕರ್ಕೊಂಡ್ಬಂದಿಲ್ಲ. ಒಂದು ಉದ್ದೇಶ ಇದೆ. ಆ ರೀತಿಯಲ್ಲಿ ಈ ಸೃಷ್ಟಿಯಲ್ಲಿರುವಂತಹ ಒಂದು ಜೀವ, ಜಡ, ಅದು ಏನೇ ಆಗಿದ್ರು ದೆರ್ ಈಸ್ ಅನ್ ಇಂಟೆಲಿಜೆನ್ಸ್. ಆ ರೀತಿಯಲ್ಲಿ ನಮ್ಮ ದೇಹ ಅಂತ ಹೇಳಿದಾಗ ದೇಹದ ರಚನೆಯಲ್ಲೂ ಕೂಡ ದೆರ್ ಈಸ್ ಅನ್ ಇಂಟೆಲಿಜೆನ್ಸ್ ಅಂಡ್ ಇಟ್ ಕೋಆರ್ಡಿನೇಟ್ಸ್ ವಿತ್ ದಿ ಅಗ್ನಿತತ್ವ. ಹೇಗೆ ಅಂತಂದರೆ, ಈಗ ಹೊರಗಡೆಯ ವಾತಾವರಣ ಅಂತ ಹೇಳ್ತೀವಿ. ಕೆಲವೊಂದು ಋತುಗಳು ಬದಲಾದಾಗ, ಬೇಸಿಗೆ ಅಂತ ಹೇಳಿದಾಗ ಸೂರ್ಯನ ಶಾಖ, ಉಷ್ಣಾಂಶ, ತಾಪ, ಸೂರ್ಯನ ತಾಪ, ಬಿಸಿಲು ಅವೆಲ್ಲ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಸೊ ವಾತಾವರಣದಲ್ಲಿ ಹೆಚ್ಚು ತಾಪ ಇದೆ, ಉಷ್ಣಾಂಶ ಇದೆ ಅಂತ ಹೇಳಿದಾಗ ಬಿಸಿಲಿಗೆ ನಾವು ಹೋದಾಗ ವಿ ಸ್ವೆಟ್, ಅದರ ಅನುಭವ ನಮಗಾಗತ್ತೆ. ನಮ್ಮಲ್ಲಿ ನಮ್ಮ ದೇಹದಿಂದ ಬೆವರು ಹೊರಬರುತ್ತೆ, ಬೇಗ ಸುಸ್ತಾಗ್ತೀವಿ. ಆ ಬಿಸಿಲಿನ ತಾಪವನ್ನು ನಾವು ತಡ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಬಿಸಿಲಿನ ತಾಪ ಹೆಚ್ಚಾಗ್ತಾ ಹೋಗುತ್ತೆ ಆಗ ವಿ ಫೀಲ್ ಲೆಟ್ಸ್ ಗೆಟ್ ಬ್ಯಾಕ್, ನಾವು ವಾಪಸ್ ಹೋಗೋಣ, ಎಲ್ಲರೂ ಒಂದು ಕಡೆ ತಂಪಾದ ಜಾಗದಲ್ಲಿ ತಂಪಾದ ಆಶ್ರಯವನ್ನು ನಾವು ಪಡೆಯೋಣ ಅಂತ ಹೇಳಿ ನೆರಳಿಗೆ ನಾವು ಬಂದ್ಬಿಡ್ತೀವಿ ಅಥವಾ ಮನೆ ಒಳಗಡೆ ಬಂದ್ಬಿಡ್ತೀವಿ. ಸೊ ನಮ್ಮ ದೇಹದಲ್ಲಿ ಇರುವಂತಹ ಆ ಇಂಟೆಲಿಜೆನ್ಸ್ ಯಾವುದು ಅಂತಂದರೆ, ಬಿಸಿಲಿನ ತಾಪದ ಅನುಭವ ಆಯಿತು, ಆ ತಾಪ ನಾವು ಎಷ್ಟು ತಡ್ಕೋಬೋದೋ ಅದನ್ನು ಮೀರಿ ಹೋಗ್ತಾ ಇದೆ ಅಂತಂದಾಗ ನಮಗೆ ಈಗ ಸ್ವಲ್ಪ ತಂಪಾಗಿರುವಂತಹ ವಾತಾವರಣ ಕೂಡ ಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೋತೀವಿ. ಎಷ್ಟು ಉಷ್ಣಾಂಶ ನಮಗೆ ಬೇಕೋ ಅಷ್ಟು ಉಷ್ಣಾಂಶವನ್ನು ನಾವು ದೇಹದಲ್ಲಿ ಇಟ್ಕೋತೀವಿ. ಎಷ್ಟು ತಂಪಾಗಿ ನಾವಿರಬೇಕೋ ಅಷ್ಟು ತಂಪಾಗಿ ನಾವಿರ್ತೀವಿ. ಸೊ ವಿ ಬ್ಯಾಲೆನ್ಸ್ ವಿತ್ ದಿ ಅಗ್ನಿತತ್ವ. ಸೊ ಈ ಒಂದು ಇಂಟೆಲಿಜೆನ್ಸು ನಮ್ಮ ದೇಹದ ರಚನೆಯಾಗುವಂತಹ ಸಂದರ್ಭದಲ್ಲಿ ಭಗವಂತ ನಮಗೆ ಅದನ್ನು ಕೊಟ್ಟಿರ್ತಾನೆ. ದಿಸ್ ಈಸ್ ಹೌ ಅವರ್ ಬಾಡಿ ಮೇಂಟೈನ್ಸ್ ದಿ ಟೆಂಪರೇಚರ್. ಇದರ ಜೊತೆಗೆ ನಮ್ಮ ಮೂಗಿನ 2 ಹೊಳ್ಳೆಗಳನ್ನು ಇಡ ಮತ್ತು ಪಿಂಗಳ ಅಂತ ಕರಿತೀವಿ. ದ ರೈಟ್ ಒನ್, ಅದು ತನ್ನ ಕೆಲಸವನ್ನು ಮಾಡುವಾಗ ಇಟ್ ರೆಗ್ಯುಲೇಟ್ಸ್ ದಿ ಹೀಟ್. ಅದನ್ನು ನಾವು ಸೂರ್ಯನಾಡಿ ಅಂತ ಕರಿತೀವಿ. ದ ಲೆಫ್ಟ್ ಒನ್, ಇಟ್ ಜನರೇಟ್ಸ್ ಕೂಲಿಂಗ್ ಎಫೆಕ್ಟ್. ಹೀಗೆ ಅವುಗಳು ಕೆಲಸ ಮಾಡುವಂತಹದ್ದೇ ಶೀತ ಮತ್ತು ಉಷ್ಣವನ್ನು ಸರಿಯಾಗಿ ನಿರ್ವಹಿಸಿ ನಿಯಂತ್ರಿಸುವ ಸಲುವಾಗಿ ಆ ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಟವನ್ನು ನಾವು ಮಾಡ್ತೀವಿ. ಆಯುರ್ವೇದದಲ್ಲಿ ಒಂದು ಸಂದರ್ಭದಲ್ಲಿ ಹೆಚ್ಚು ಉಷ್ಣಾಂಶ ಅನ್ನುವಂಥದ್ದಾದಾಗ ಎಡಗಡೆಯ ಮೂಗಿನ ದ್ವಾರದಿಂದ ಹೆಚ್ಚು ಉಸಿರಾಟ ಮಾಡು, ಆಗ ನಿನಗೆ ಸ್ವಲ್ಪ ತಾಪ ನಿನ್ನಲ್ಲಿ ಕಡಿಮೆ ಆಗುತ್ತೆ. ಆ ಒಂದು ಉಷ್ಣಾಂಶ, ಹೀಟ್ ಅಂತ ನಾವೇನು ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಆಯುರ್ವೇದದಲ್ಲೂ ಕೂಡ ಈ ಒಂದು ಸಜೆಷನ್ ಕೊಡ್ತಾರೆ. ಸೊ ದೇಹದಲ್ಲಿ ಈ ಜೀವ ಅನ್ನುವಂತಹದ್ದು ಇರುವವರೆಗೆ
ಈ ಅಗ್ನಿತತ್ವ ಅನ್ನುವಂತಹದ್ದು ಈ ರೀತಿಯಲ್ಲಿ ಇಟ್ ರಿಮೈನ್ಸ್ ಇನ್ ಬ್ಯಾಲೆನ್ಸ್. ಸೊ ಎನಿಥಿಂಗ್ ಯು ಆಫರ್ ಟು ಅಗ್ನಿ ಇಟ್ ವಿಲ್ ಕನ್ಸ್ಯೂಮ್. ಇದು ನಮಗೆ ಅನುಭವ ಆಗಿರುವಂತಹದ್ದು. ಇಟ್ ವಿಲ್ ನಾಟ್ ರಿಜೆಕ್ಟ್. ನನಗೆ ಇಂತಹದ್ದು ಬೇಡ ಅಂತ ಹೇಳೋದೇ ಇಲ್ಲ. ಒಂದು ಬೆಂಕಿ ಉರಿತಾ ಇದೆ ಅಂತ ಹೇಳಿದಾಗ ಉರಿತಾ ಇರುವಂತಹ ಬೆಂಕಿಗೆ ನೀ ಯಾವುದನ್ನೇ ಕೊಟ್ಟರೂ ಕೂಡ ಅದು ಅದನ್ನು ತಿಂದು ಧ್ವಂಸ ಮಾಡುತ್ತೆ, ಭಸ್ಮ ಮಾಡುತ್ತೆ. ಸೊ ಇಟ್ ವಿಲ್ ಕನ್ಸ್ಯೂಮ್ ಎವ್ರಿಥಿಂಗ್, ಇಟ್ ವಿಲ್ ನಾಟ್ ರಿಜೆಕ್ಟ್. ಇದು ನನಗೆ ಬೇಡ ಅಂತ ಹೇಳೋದೇ ಇಲ್ಲ, ಎಲ್ಲವನ್ನ ಅಕ್ಸೆಪ್ಟ್ ಮಾಡುತ್ತೆ. ಇದು ಅಗ್ನಿಯ ಗುಣ. ಇದನ್ನು ಕುರಿತು ಇಲ್ಲಿ ಅವಧೂತ ದತ್ತಾತ್ರೇಯ ಯದುರಾಜನಿಗೆ ಹೇಳ್ತಾ ಇದ್ದಾನೆ. ಈ ಅಗ್ನಿತತ್ವದಿಂದ ನೋಡಿ ಕಲಿಬೇಕಾಗಿರುವಂತಹದ್ದು ಒಬ್ಬ ಸಾಧಕ ಅಥವಾ ಸನ್ಯಾಸಿಯಾದವನು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹಿ ಶುಡ್ ರಿಮೈನ್ ಇನ್ ಬ್ಯಾಲೆನ್ಸ್. ಬೆಂಕಿ ಅಥವಾ ಅಗ್ನಿಗೆ ಯಾವುದನ್ನ ಆಫರ್ ಮಾಡಿದ್ರು ಕೂಡ ಅದರಲ್ಲಿರುವಂತಹ ಯಾವುದನ್ನು ಕೂಡ ಅದು ಉಳಿಸ್ಕೊಳ್ಳೋದಿಲ್ಲ, ಎಲ್ಲವನ್ನ ಅದು ಸ್ವೀಕರಿಸುತ್ತೆ. ಆ ರೀತಿಯಲ್ಲಿ ಒಬ್ಬ ಸಾಧಕ ತನ್ನ ಬದುಕಿನಲ್ಲಿ ತನ್ನ ಎದುರಿಗೆ ಬರುವಂತಹ ಎಲ್ಲ ಎಕ್ಸ್ಪೀರಿಯನ್ಸಸ್, ಅನುಭವಗಳನ್ನು ಕೂಡ ಅವನು ಗಳಿಸ್ಕೊತಾ ಹೋಗ್ತಾ ಇರ್ತಾನೆ. ಅನೇಕ ಅನುಭವಗಳನ್ನು ಗಳಿಸ್ಕೊತಾನೆ. ಬಟ್ ಹಿ ಶುಡ್ ರಿಮೈನ್ ವೆರಿ ಪ್ಯೂರ್. ಒಂದು ಅನುಭವದಲ್ಲಿ ಒಂದು ಸಂತೋಷ ಆಗತ್ತೆ, ಮತ್ತೊಂದು ಅನುಭವದಲ್ಲಿ ದುಃಖ ಆಗತ್ತೆ. ಸೊ ಯಾವುದನ್ನು ಕೂಡ ಹಿ ವಿಲ್ ನಾಟ್ ಕ್ಯಾರಿ. ಆ ಅನುಭವಗಳನ್ನು ಹಿ ವಿಲ್ ನಾಟ್ ಕ್ಯಾರಿ. ಈಗ ದುಃಖ ಆಯಿತು, ಈಗ ಸಂತೋಷ ಆಯಿತು, ಸಂತೋಷವನ್ನೇ ಕ್ಯಾರಿ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಸದಾ ನಾನು ಹೀಗೇ ಇರಬೇಕು. ಅಥವಾ ದುಃಖ ಆಯಿತು ಅಂತ ಹೇಳಿದಾಗ ಅದನ್ನು ಕೂಡ ಅವನು ಕ್ಯಾರಿ ಮಾಡೋದಿಲ್ಲ. ಆ ಅನುಭವ ಆದಾಗ ಅನುಭವ ಆಯಿತು, ಅವನು ಮುಂದೆ ಹೊರಟೋಗ್ತಾನೆ, ಅನುಭವವನ್ನು ಅಲ್ಲಿ ಬಿಟ್ಟಿರ್ತಾನೆ. ಸೊ ಹಿ ವಿಲ್ ನಾಟ್ ಕ್ಯಾರಿ ಎನಿ ರೆಸಿಡ್ಯೂಸ್. ಅಲ್ಲಿ ಉಳ್ಕೊಂಡಿರೋಂತಹದ್ದು ಯಾವುದನ್ನು ಕೂಡ ಅದನ್ನು ತಗೊಂಡು ಹೋಗಿ ಮತ್ತೊಂದು ಅನುಭವದ ಜೊತೆಗೆ ಅದನ್ನು ಅವನು ಬೆರೆಸ್ಕೊಳ್ಳೋದಿಲ್ಲ. ಸೊ ಹೀಗೆ ಎಲ್ಲವೂ ಅನುಭವ ಆದಮೇಲೆ ಅದನ್ನು ಉಳಿಸ್ಕೊಳ್ಳೋಂತಹದ್ರಲ್ಲಿ ಅರ್ಥವೇ ಇಲ್ಲ. ಸೊ ಹಿ ಶುಡ್ ಬಿ ವೆರಿ ಪ್ಯೂರ್. ಈ ಫೈರ್ ಅಥವಾ ಅಗ್ನಿ ಅನ್ನುವಂತಹದ್ದು ಹೇಗೆ ಎಲ್ಲವನ್ನ ಸ್ವೀಕರಿಸುತ್ತೆ, ಹಾಗೆ ಈ ಒಬ್ಬ ಸನ್ಯಾಸಿ ಆದವನು, ಸಾಧು ಪುರುಷ ಕೂಡ ಎಲ್ಲವನ್ನ ಸ್ವೀಕರಿಸ್ತಾ ಹೋಗಬೇಕು. ಒಂದು ಅನುಭವವನ್ನು ಮತ್ತೊಂದು ಅನುಭವದ ಜೊತೆಗೆ ಬೆರೆಸ್ಕೋಬಾರ್ದು, ಕಂಪೇರ್ ಮಾಡಬಾರ್ದು. ಈ ಒಂದು ಗುಣವನ್ನು ನಾನು ಈ ಅಗ್ನಿಯಿಂದ ಕಲಿತೆ ಅಂತ ಹೇಳಿ ದತ್ತಾತ್ರೇಯ ಅವಧೂತ ಯದುರಾಜನಿಗೆ ಹೇಳಿ ಮತ್ತೆ ಹೇಳ್ತಾನೆ. ವಿಸರ್ಗಾದ್ಯ ಸ್ಮಶಾನಾಂತ ಭಾವದೇಹಸ್ಯ ನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ವ್ಯಕ್ತವರ್ತ್ಮನ ಕಾಲೇನ ಯೋಗವೇಗೇನ ಭೂತಾನಾಂ ಪ್ರಭವಾಪ್ಯ ಯೌ ನಿತ್ಯಾವಪಿ ನ ದೃಶ್ಯೇತೆ ಆತ್ಮನೋಗ್ನೇರ್ಯ ತಾರ್ಚಿಷಾಂ. ಅವಧೂತ ಹಿ ಕಂಟಿನ್ಯೂಸ್, ಮತ್ತೆ ಮುಂದುವರಿಸ್ತಾನೆ, ಮತ್ತಷ್ಟು ವಿಚಾರಗಳನ್ನು ಯದುರಾಜನಿಗೆ ತಿಳಿಸ್ತಾ ಹೋಗ್ತಾನೆ. ಯಾಕೆಂತಂದರೆ ಅವಧೂತ ಮೊದಲೇ ಹೇಳಿರ್ತಾನೆ, ನನಗೆ 24 ಜನ ಗುರುಗಳಿರ್ತಾರೆ, 24 ಜನ ಗುರುಗಳಿಂದ ನಾನು ಪಾಠವನ್ನು ಕಲ್ತಿದ್ದೀನಿ, ಆ ಜ್ಞಾನ ನನ್ನಲ್ಲಿದೆ. 24 ಜನ ಗುರುಗಳ ಆಶ್ರಯದಲ್ಲಿ ನಾನು ಬೆಳೆದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಸೊ ನೌ ಹಿ ಸೇಸ್ ಮೈ ನೆಕ್ಸ್ಟ್ ಗುರು ಈಸ್ ಚಂದ್ರ. ಚಂದ್ರ ಈಸ್ ಮೈ ನೆಕ್ಸ್ಟ್ ಟೀಚರ್. ಸೊ ಚಂದ್ರನಿಂದ ಕೂಡ ನಾನು ಅನೇಕಗಳನ್ನು ಈ ರೀತಿ ಕಲಿತೆ. ಚಂದ್ರನನ್ನು ನೋಡಿ ನೋಡಿ ಅಭ್ಯಾಸ ಮಾಡ್ತಾ ಬಂದೆ. ಆಗ ಚಂದ್ರನಿಂದ ಏನೇನೆಲ್ಲವನ್ನ ನಾನು ಕಲಿಬಹುದೋ ಅವೆಲ್ಲವನ್ನ ನಾನು ಕಲಿತಾ ಬಂದೆ. 30 ದಿನಗಳನ್ನು ನಾವು 1 ತಿಂಗಳು ಅಂತ ಹೇಳ್ತೀವಿ. ಆಗಸವನ್ನು ನೋಡ್ತೀವಿ, ಅಲ್ಲಿ ಚಂದ್ರನನ್ನು ಗುರುತಿಸ್ತೀವಿ. ಈ 1 ತಿಂಗಳು ಅಂತಂದರೆ 30 ದಿನಗಳನ್ನು ನಾವು ಆಗಸದಲ್ಲಿ ಚಂದ್ರನನ್ನು ನೋಡಿದಾಗ ಪ್ರತಿದಿನ ಕೂಡ ಈ ಚಂದ್ರ ಬೇರೆ ಬೇರೆ ರೀತಿಯಲ್ಲಿ ತನ್ನ ದರ್ಶನವನ್ನು ಕೊಡ್ತಾನೆ. ಸೊ 30 ರೀತಿಯ ಆಕಾರಗಳನ್ನು ಅವನು ಆಗಸದಲ್ಲಿ ತೋರ್ಪಡಿಸ್ತಾನೆ.
30 ದಿನಗಳಲ್ಲಿ ಹೀಗೆ 30 ಬೇರೆ ಬೇರೆ ಆಕಾರವನ್ನು, ಚಂದ್ರನ ಆಕಾರವನ್ನು ನಾವು ಆಗಸದಲ್ಲಿ ನೋಡಬಹುದು. ಸೊ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ನಂತರ ನಾವು ಚಂದ್ರನ ಬದಲಾವಣೆಗಳನ್ನು, ಅವನ ಆಕಾರಗಳನ್ನು ಆಗಸದಲ್ಲಿ ಗುರುತಿಸಬಹುದು. ಹುಣ್ಣಿಮೆ ಆದಮೇಲೂ ಅಷ್ಟೇ, ಅಮಾವಾಸ್ಯೆ ಆದಮೇಲೂ ಅಷ್ಟೇ, ಆಗಸದಲ್ಲಿ ಚಂದ್ರ ದಿನಕ್ಕೊಂದು ರೀತಿಯಲ್ಲಿ ಕಾಣ್ತಾನೆ. ಆದರೆ ವಾಟ್ ಈಸ್ ದಿ ಟ್ರೂತ್? ಸತ್ಯ ಏನು ಅಂತಂದರೆ, ನಿಜವಾಗ್ಲೂ ಕೂಡ ಚಂದ್ರ ದಿನದಿಂದ ದಿನಕ್ಕೆ ಬೆಳೆಯೋದೂ ಇಲ್ಲ ಮತ್ತು ದಿನದಿಂದ ದಿನಕ್ಕೆ ಅವನು ಕರಗೋದೂ ಇಲ್ಲ. ಅಲ್ಲಿ ಬೆಳವಣಿಗೆನೂ ಇಲ್ಲ ಮತ್ತು ಅವನು ಕರಗೋದೂ ಇಲ್ಲ ಅಂತಂದರೆ, ವೈ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಸಿ ದ ಫುಲ್ ಮೂನ್ ಇನ್ ದಿ ಸ್ಕೈ ಆನ್ ಆಲ್ ದಿ 30 days? ಈ ಒಂದು ಪ್ರಶ್ನೆ ಬರುತ್ತೆ. ಚಂದ್ರನಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ, ಆದರೆ ಚಂದ್ರನಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಆದಮೇಲೆ ಆಗಸದಲ್ಲಿ ಕತ್ತೆತ್ತಿ ನಾವು ನೋಡಿದಾಗ ಪ್ರತಿದಿನ ಒಂದೊಂದು ರೀತಿಯ ಚಂದ್ರನನ್ನು ನಾವು ನೋಡ್ತೀವಿ. ನಿಜವಾಗ್ಲೂ ಈ ರೀತಿ ಚಂದ್ರನ ಆಕಾರದಲ್ಲಿ ಬದಲಾವಣೆಗಳು ಆಗ್ತಾ ಇದೆಯಾ? ಬದಲಾದ ಆಕಾರಗಳನ್ನು ನಾವು ನೋಡ್ತಾ ಇದ್ದೀವಿ, ಆದರೆ ಚಂದ್ರನಲ್ಲಿ ಆ ರೀತಿಯ ಬೆಳವಣಿಗೆ ಆಗಲಿ, ಅಂದರೆ ವೃದ್ಧಿ ಅಥವಾ ಕ್ಷಯ, ಸೊ ಚಂದ್ರನಲ್ಲಿ ಬೆಳವಣಿಗೆ ಆಗಲಿ ಅಥವಾ ಅವನಲ್ಲಿ ಈ ಒಂದು ಕುಗ್ಗುವಿಕೆಯನ್ನಾಗಲಿ ಆ ಚಂದ್ರನಲ್ಲಿ ಅದಿಲ್ವೇ ಇಲ್ಲ. ದಟ್ ಈಸ್ ದಿ ಟ್ರೂತ್. ಸೊ ಚಂದ್ರ ಅಂತ ಹೇಳಿದಾಗ, ಮೂನ್ ಅಂತ ಹೇಳಿದಾಗ, ಹಿ ರಿಮೈನ್ಸ್ ಕಾನ್ಸ್ಟೆಂಟ್. ಚಂದ್ರ ಅಂತಂದ್ರೆ ಅವನು ಸದಾ ಚಂದ್ರ. ಬಟ್ ವಾಟ್ ಅಪಿಯರ್ಸ್ ಔಟ್ಸೈಡ್, ನಾವು ಡಿಫ್ರೆಂಟ್ ಚಂದ್ರನನ್ನು ನೋಡ್ತಾ ಬರ್ತೀವಿ. ಅಲ್ಲಿ ಬಹಳ ಸುಲಭವಾಗಿ ಬದಲಾದ ಚಂದ್ರನನ್ನು ನಾವು ಗುರುತಿಸ್ತೀವಿ. ನಾವು ನೋಡಿದಾಗ ಚಂದ್ರನಲ್ಲಿ ಈ ಬದಲಾವಣೆಗಳಾಗ್ತಾ ಇರುತ್ತೆ. ಅವೆಲ್ಲವನ್ನ ನೋಡಿ ಚಂದ್ರ ಇವತ್ತು ಮತ್ತಷ್ಟು ಬೆಳೆದಿದ್ದಾನೆ, ಇವತ್ತು ಮತ್ತಷ್ಟು ಬೆಳೆದಿದ್ದಾನೆ, ಇವತ್ತು ಪೂರ್ಣ ಚಂದ್ರ, ಆಮೇಲೆ ಅವನು ಸ್ವಲ್ಪ ಸ್ವಲ್ಪ ಕರಗ್ತಾ ಬರ್ತಾನೆ. ಹೀಗೆ ಈ ರೀತಿಯಲ್ಲಿ ನಾವು ಚಂದ್ರನ ಬದಲಾವಣೆಗಳನ್ನು ಆಗಸದಲ್ಲಿ ನೋಡಿ ಗುರುತಿಸಿ ನಾವು ಮಾತನಾಡ್ತೀವಿ. ಬಟ್ ಫಾರ್ ದಿ ಮೂನ್, ಚಂದ್ರನ ದೃಷ್ಟಿಯಿಂದ ಅವನಲ್ಲಿ ವೃದ್ಧಿಯಾಗಲಿ ಕ್ಷಯವಾಗಲಿ ಈ ರೀತಿಯ ಯಾವ ಬದಲಾವಣೆಗಳು ಕೂಡ ಅಲ್ಲಿ ಜರುಗೋದಿಲ್ಲ. ಹಿ ರಿಮೈನ್ಸ್ ಕಾನ್ಸ್ಟೆಂಟ್. ಚಂದ್ರ ಅಂತ ಹೇಳಿದಾಗ ಚಂದ್ರ ಈಸ್ ಆಸ್ ಹಿ ಈಸ್. ಚಂದ್ರ ಹೇಗಿರಬೇಕು ಅವನು ಹಾಗೇ ಇರ್ತಾನೆ, ಅಲ್ಲಿ ಯಾವ ಬದಲಾವಣೆಗಳು ಕೂಡ ಇರೋದಿಲ್ಲ. ಹಾಗಾದರೆ ಇಲ್ಲಿ ನಾವು ಚಂದ್ರನಲ್ಲಿ ಈ ರೀತಿಯನ್ನ ಅವನಲ್ಲಿ ಬದಲಾವಣೆಗಳೇ ಇಲ್ಲ, ಆದರೆ ನಮ್ಮ ದೃಷ್ಟಿಗೆ ಅವನು ಬದಲಾವಣೆಗಳನ್ನ ನಾವು ಗುರುತಿಸಿದ್ರೂ ಕೂಡ ಸತ್ಯ ಮತ್ತು ನಿಜವಾದ ಅರ್ಥದಲ್ಲಿ ಚಂದ್ರನಲ್ಲಿ ಬದಲಾವಣೆನೇ ಇಲ್ಲ ಅಂತಂದ್ರೆ ಚಂದ್ರನಿಂದ ನಾವು ಕಲಿಯುವಂತಹದ್ದು ಏನು? ಚಂದ್ರನಿಂದ ನಾವೇನು ಕಲಿಬಹುದು? ಹಾಗಾದರೆ ನಮ್ಮ ಬದುಕು, ನಮ್ಮ ಜೀವನ ಅಂತ ನಾವೇನು ಹೇಳ್ತೀವಿ, ನಮ್ಮ ಬದುಕಿನಲ್ಲಿ ಕೆಲವು ದಿನಗಳಿರುತ್ತವೆ, ಅವು ನಮಗೆ ಅತಿ ಹೆಚ್ಚು ಸಂತೋಷ, ಸುಖ, ಸಮೃದ್ಧಿ, ಘನತೆ, ಗೌರವ, ಬಿರುದು, ಬಾವಲಿ, ಹೀಗೆ ಅನೇಕಗಳನ್ನು ಅದು ನಮಗೆ ಕೊಟ್ಟಿರುತ್ತೆ. ಅಂತಹ ದಿನಗಳನ್ನು ನಾವು ನೋಡಿರ್ತೀವಿ. ಅನೇಕಗಳನ್ನು ನಾವು ಎಕ್ಸ್ಪೆಕ್ಟು ಮಾಡಿರೋದಿಲ್ಲ. ನನ್ನ ಯೋಗ್ಯತೆ ಮೀರಿ ನನಗೆ ಈ ಒಂದು ಗೌರವ ಸಿಕ್ಕಿದೆ ಅಂತ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ. ಸೊ ಇಂತಹ ಒಂದು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ದೊಡ್ಡ ದೊಡ್ಡ ಘನತೆ, ಗೌರವ ನಮ್ಮ ಪಾಲಿಗೆ ಬಂದಾಗ ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಅನುಭವ ಕೂಡ ಆಗಿರುತ್ತೆ. ಅತ್ಯಂತ ಕಷ್ಟಕರವಾದಂತಹ ದಿನಗಳನ್ನು ಕೂಡ ನಾವು ನೋಡಿರ್ತೀವಿ. ನಮ್ಮನ್ನು ಯಾರೂ ಗಮನಿಸಿರೋದಿಲ್ಲ, ನಮ್ಮ ಸಹಾಯಕ್ಕೆ ಯಾರೂ ಬರೋದೂ ಇಲ್ಲ, ನಮ್ಮ ಹತ್ರ ಕೂಡ ಯಾರೂ ಇರೋದಿಲ್ಲ. ಕಷ್ಟ ಅಂತ ಹೇಳಿದಾಗ
ನಾನು ಒಂಟಿಯಾಗಿ ಹೋದೆ ಅಂತ ಹೇಳ್ತೀವಿ. ಒಂಟಿತನದ ಅನುಭವ ಆಗಿರುತ್ತೆ. ನಮ್ಮ ಪಾಲಿಗೆ ಯಾರು ಇಲ್ವಲ್ಲ ಈಗ, ಸೊ ನಾನು ಒಂಟಿ ಆಗೋದೆ ಅಂತ ಹೇಳ್ಕೊತೀವಿ. ಆದರೆ ಆ್ಯಕ್ಚುಲಾಗಿ ಅಂತಹ ಸಮಯದಲ್ಲೂ ಕೂಡ ನಾವು ಈ ಒಂದು ಸಮಾಜಕ್ಕೆ ಬಹಳ ದೊಡ್ಡ ದೊಡ್ಡ ಕೊಡುಗೆಗಳನ್ನೇ ಕೊಟ್ಟಿರ್ತೀವಿ, ಉತ್ತಮವಾದ ಕೆಲಸವನ್ನೇ ಮಾಡಿರ್ತೀವಿ, ನಮ್ಮ ಜೀವನವನ್ನು ನಾವು ಸರಿಯಾಗಿ ನಿರ್ವಹಿಸ್ತಾ ಇರ್ತೀವಿ. ಆದರೂ ಕೂಡ ಈ ಒಂದು ಕಷ್ಟ ಅನ್ನುವಂತಹದ್ದು ನಮ್ಮನ್ನು ಹೈರಾಣು ಮಾಡಿರುತ್ತೆ. ಅನೇಕ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ನಮ್ಮನ್ನು ಯಾರೂ ಗುರುತಿಸಿರೋದಿಲ್ಲ, ಯಾರೂ ಕೂಡ ನಮ್ಮ ಪಾಲಿಗೆ ಇಲ್ಲ. ಸೊ ವಾಟ್ ಈಸ್ ದಿ ಟ್ರೂತ್? ಸತ್ಯ ಏನು ಅಂತಂದರೆ, ಬದುಕು ಅಂತಂದ್ರೇ ಅದು ಹೀಗೆ. Sometimes we get recognized, sometimes we will not be recognized at all in spite of doing good things in the society. So ಸತ್ಯ ಈ ರೀತಿ ಇರೋದ್ರಿಂದ ಡೂ ವಾಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಡೂ ಅಂತಂದರೆ, ನೀನು ಮಾಡುವಂತಹ ಒಂದು ಕೆಲಸ ಕರ್ಮ ಅದೇನಾಗಿದೆ ಅದನ್ನು ಒಂದು ಕರ್ತವ್ಯ, ಅದು ಧರ್ಮ ಮತ್ತು ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ, ಅದರಿಂದ ಇಂತಹ ಬೆನಿಫಿಟ್ ಅವ್ರಿಗಾಗತ್ತೆ, ಇವ್ರಿಗಾಗತ್ತೆ. ನಾಟ್ ಟು ಥಿಂಕ್ ಲೈಕ್ ದಟ್. ಸೊ ಮಾಡೋವಂತಹ ಒಂದು ಕರ್ಮ ಕೆಲಸ ಅಂತ ಹೇಳಿದಾಗ ಅದನ್ನು ಒಂದು ಧರ್ಮ ಮತ್ತು ಕರ್ತವ್ಯ ಅನ್ನುವ ಭಾವನೆಯಿಂದ ಮಾಡಬೇಕು. ಯಾಕೆಂತಂದರೆ ಮಾಡೋವಂತಹ ಒಂದು ಕರ್ಮ ಯಾವಾಗ ಅದನ್ನು ನಾವು ಧರ್ಮ ಮತ್ತು ಕರ್ತವ್ಯ ಅಂತ ಕರಿತೀವಿ, ಆ ಧರ್ಮ ಮತ್ತು ಕರ್ತವ್ಯ ಅಂತ ಹೇಳಿದಾಗ ಅಲ್ಲಿ ನಿರೀಕ್ಷೆಗಳನ್ನು ನಾವು ಇಟ್ಕೋಬಾರ್ದು. ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಕರ್ಮ. ಆ ಕರ್ಮ ಅನ್ನುವಂತಹದ್ದು ಬದಲಾಗಿ ಅದು ಕರ್ತವ್ಯ ಮತ್ತು ಧರ್ಮವಾಗಿರುತ್ತೆ. ಯಾವಾಗ ಅದು ಕರ್ಮ ಅನ್ನುವಂತಹದ್ದು ಹೋಗಿ ಅಲ್ಲಿ ಧರ್ಮ ಮತ್ತು ಕರ್ತವ್ಯ ಅನ್ನುವಂತಹದ್ದಾಗಿರುತ್ತೆ, ಆ ಧರ್ಮ ಮತ್ತು ಕರ್ತವ್ಯ ಅನ್ನುವಂತಹದ್ದು ಭಗವಂತನ ಸೇವೆಯಾಗಿರುತ್ತೆ. ಮಾಡುವಂತಹ ಕೆಲಸ ಅಥವಾ ಕರ್ಮ ಅನ್ನುವಂತಹದ್ದು ಬದಲಾಗಿ ಧರ್ಮ ಮತ್ತು ಕರ್ಮವಾಗಿ ಅದು ಭಗವಂತನ ಸೇವೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆಗ ಅದು ಕೇವಲ ಕರ್ಮವಲ್ಲ, ಕರ್ಮ ಅನ್ನುವಂತಹದ್ದು ಕರ್ಮಯೋಗವಾಗಿ ಬದಲಾವಣೆ ಹೊಂದಿರುತ್ತೆ. ಸೊ ನಾವು ಮಾಡುವಂತಹ ಕರ್ಮವಾಗಿ ಉಳ್ಕೋಬಾರ್ದು. ಮಾಡುವಂತಹ ಕೆಲಸ ಕರ್ಮವಾಗಿ ಉಳ್ಕೊಂಡ್ರೆ ಆ ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದಿರುತ್ತೆ. ಮಾಡಿದ ಕೆಲಸಕ್ಕೆ ತಕ್ಕಂತಹ ಫಲವನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ. ಅದನ್ನು ಅನುಭವಿಸಬೇಕು ಅಂತ ಹೇಳಿದಾಗ ಅದಕ್ಕಾಗಿ ಮತ್ತೊಮ್ಮೆ ಜನ್ಮ ಅನ್ನುವಂತಹದ್ದಿರುತ್ತೆ. ಆದರೆ ಯಾವಾಗ ನಾನು ಮಾಡುವಂತಹ ಕರ್ಮ ಅದು ಧರ್ಮ ಮತ್ತು ಕರ್ತವ್ಯ, ಇದು ಭಗವಂತನ ಸೇವೆ, ಅಲ್ಲಿ ನನಗೆ ಫಲದ ಅಪೇಕ್ಷೆ ಇಲ್ಲ ಅಂತ ಹೇಳಿ ಅದು ಭಗವಂತನಿಗೆ ಸಮರ್ಪಣೆ ಅಂತ ಹೇಳಿ ವೆನ್ ವಿ ಆಫರ್ ಇಟ್ ಟು ದಿ ಲಾರ್ಡ್, ದೆನ್ ದಟ್ ಕರ್ಮ ಬಿಕಮ್ಸ್ ದಿ ಕರ್ಮಯೋಗ. ಕರ್ಮಯೋಗ ಅಂತ ಅದು ಕರೆಸ್ಕೊಂಡಾಗ ಅಲ್ಲಿ ಫಲ ಅನ್ನುವಂತಹದ್ದು ಇರೋದಿಲ್ಲ. ಸೊ ಅದರಿಂದ ಮಾಡುವಂತಹ ಕರ್ಮವಾಗಿ ಉಳ್ಕೋಬಾರ್ದು, ಕರ್ಮಯೋಗವಾಗಿ ಬದಲಾಗಬೇಕು. ಸೊ ಪ್ರತಿಫಲದ ಅಪೇಕ್ಷೆ ಇಟ್ಕೊಳ್ಳದೆ ಕೆಲಸವನ್ನು ಮಾಡಬೇಕು. ಸೊ ಮಾಡುವಂತಹ ಯಾವುದೇ ಒಂದು ಕರ್ಮ, ಮಾಡುವಂತಹ ಯಾವುದೇ ಒಂದು ಕರ್ತವ್ಯ, ಧರ್ಮ, ಅವೆಲ್ಲ ಇಟ್ಸ್ ಎ ಸರ್ವಿಸ್ ಟು ದಿ ಲಾರ್ಡ್, ಅದು ಭಗವಂತನ ಸೇವೆ. ಹೀಗೆ ಈ ರೀತಿಯಲ್ಲಿ ಇನ್ವಾಲ್ವ್ ಆದಾಗ ದೇರ್ ವಿಲ್ ಬಿ ನೋ ಫ್ರಸ್ಟ್ರೇಷನ್ಸ್. ಅಂತಂದರೆ ನಾವು ಮಾಡುವಂತಹ ಕೆಲಸ ಪ್ರತಿಫಲ ಅನ್ನುವಂತಹದ್ದನ್ನು ನಾವು ಅಪೇಕ್ಷೆ ಮಾಡದೇ ಇದ್ದಾಗ ಅದು ನೇರವಾಗಿ ಭಗವಂತನಿಗೆ ಹೋಗಿ ಸಲ್ಲತ್ತೆ. ಅದು ಹೀಗಾಯಿತು, ಹಾಗಾಯಿತು, ಕಡಿಮೆ ಆಯಿತು, ಹೆಚ್ಚಾಯಿತು, ಸರಿ ಹೋಗಲಿಲ್ಲ, ಈ ಯಾವ ರೀತಿಯ ಫ್ರಸ್ಟ್ರೇಷನ್ಸ್ಗಳು ಕೂಡ ಇರೋದಿಲ್ಲ. ಮಾಡೋಂತಹ ಕೆಲಸ ರೆಕಗ್ನೈಸ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಅನೇಕ ಸಂದರ್ಭದಲ್ಲಿ ನಾವು ಮಾಡುವಂತಹ ಕೆಲವು ಕೆಲಸಗಳು ನೋಟಿಸ್ ಕೂಡ ಆಗೋದಿಲ್ಲ. ಆದರೂ ಕೂಡ ವಿ ಹ್ಯಾವ್ ಟು ಡೂ ಇಟ್ ಬಿಕಾಸ್ ಇಟ್ ಈಸ್ ಹಿಸ್ ಸರ್ವೀಸ್. ನಾವು ಮಾಡುವಂತಹ ಕೆಲಸವನ್ನು ಯಾರೂ ನೋಡ್ತಾ ಇಲ್ವಲ್ಲ, ಯಾರೋ ನೋಡಬೇಕು ಅಂತ ಹೇಳಿ ನಾವು ಕರ್ಮವನ್ನು ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ. ನಾವು ಮಾಡುವಂತಹದ್ದು ಏನೇ ಆಗಲಿ, ದಟ್ ಈಸ್ ಕರ್ತವ್ಯ, ಇಟ್ ಈಸ್ ಮೈ ಡ್ಯೂಟಿ, ಅದು ನನ್ನ ಧರ್ಮ. ಯಾವಾಗ ಅದು ನನ್ನ ಡ್ಯೂಟಿ ಅಥವಾ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ,
ಅದು ಭಗವಂತನಿಗೆ ಸೇವೆಯಾಗಿ ಹೋಗುತ್ತೆ. ಸೊ ಭಗವಂತನ ಸೇವೆ ಅಂತಂದಾಗ ಅಲ್ಲಿ ಈ ಫ್ರಸ್ಟ್ರೇಷನ್ ಅನ್ನುವಂತಹದ್ದಿರೋದಿಲ್ಲ. ಸೊ ಅದರಿಂದ ಕೀಪ್ ಡೂಯಿಂಗ್ ದಿ ಕರ್ಮ ಅಂಡ್ ಸಿ ದಟ್ ದ ಕರ್ಮ ಈಸ್ ಕರ್ಮಯೋಗವಾಗಿ ಬದಲಾಗ್ತಾ ಇದೆ. ಆ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು. ಹೀಗೆ ಚಂದ್ರ ಅಂತ ಹೇಳಿದಾಗ ಅಲ್ಲಿ ದೇರ್ ಈಸ್ ಒನ್ ಮೋರ್ ಪಾಯಿಂಟ್, ಮತ್ತೊಂದು ವಿಚಾರ ಇದೆ. ನಾವು ಹೇಳ್ತೀವಿ ದಿನ ಕಳೀತಾ ಇದ್ದಾಗೆ ಚಂದ್ರ ಬೆಳೀತಾ ಇದ್ದಾನೆ ಅಂತ ಹೇಳ್ತೀವಿ. ಹಾಗೂ ಮತ್ತೆ ಬೇರೆ ಸಂದರ್ಭದಲ್ಲಿ ದಿನ ಕಳೆದಂತೆ ಅವನು ಕುಗ್ಗುತ್ತಾ ಇದ್ದಾನೆ ಅಂತ ಕೂಡ ಹೇಳ್ತೀವಿ. ಇದು ನಮ್ಮ ಲೌಕಿಕ ಮಾತುಕತೆ. ಈ ಚಂದ್ರನ ಬೆಳವಣಿಗೆ ಅಥವಾ ಕುಗ್ಗುವಿಕೆಯನ್ನು ವೃದ್ಧಿ ಮತ್ತು ಕ್ಷಯ ಅಂತ ಕೂಡ ಕರೀತಾರೆ. ಚಂದ್ರನ ಈ ಬದಲಾವಣೆಯನ್ನು ಚಂದ್ರನಲ್ಲಿ ಕಲೆಗಳು ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಈ ರೀತಿ ಯಾಕೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾಲದ ವೇಗ. ಕಾಲದ ವೇಗದ ಪ್ರಭಾವದ ಕಾರಣದಿಂದ ಚಂದ್ರನಲ್ಲಿ ಕಲೆಗಳು ಉಂಟಾಗ್ತಾ ಇದೆ. ನಾವೇನು ಕಾಲ ಅಂತ ಹೇಳ್ತಾ ಇದ್ದೀವಿ, ಟೈಮ್ ಇಟ್ಸ್ ರನ್ನಿಂಗ್, ಕಾಲ ಓಡ್ತಾ ಇದೆ ಅಂತಲೇ ನಾವು ಹೇಳ್ತೀವಿ. ನಮ್ಮನ್ನ ಯಾರನ್ನೂ ಕಾಯೋದಿಲ್ಲ ಕಾಲ, ಅದು ಒಂದೇ ಸಮನೆ ಓಡ್ತಾ ಇರುತ್ತೆ. ಮತ್ತು ಓಡ್ತಾ ಇರುವಂತಹ ಆ ಒಂದು ಕಾಲವನ್ನು ನಾವು ತಡೆಯೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಾಲ ಅಂತ ಹೇಳಿದಾಗ ವಿ ಆಲ್ಸೋ ಸೇ ಕಾಲ ಪ್ರವಾಹ ಅಂತ ಹೇಳಿದಾಗ ಹೇಗೆ ಪ್ರವಾಹವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಸಮಯ ಅಂತ ನಾವೇನು ಹೇಳ್ತೀವಿ, ಕಾಲ ಅಂತ ಏನು ಹೇಳ್ತೀವಿ, ಆ ಕಾಲನನ್ನು ಹಿಡಿದಿಟ್ಕೊಳ್ಳೋದಕ್ಕೆ ತಡೆಯೋದಕ್ಕೆ ಕೂಡ ನಮಗೆ ಸಾಧ್ಯ ಇಲ್ಲ. ಮತ್ತು ಎಷ್ಟು ಸ್ಪೀಡ್ ಅಂತಂದರೆ ನಮ್ಮ ಗಮನಕ್ಕೆ ಸಿಗದಂತೆ ಈ ಕಾಲ ಅನ್ನುವಂತಹದ್ದು ಓಡ್ತಾ ಇರುತ್ತೆ. ಈಸ್ ಇಟ್ ಓನ್ಲಿ ಫಾರ್ ದಿ ಮೂನ್? ಇದು ಕೇವಲ ಚಂದ್ರನಿಗೆ ಮಾತ್ರ ಅನ್ವಯವಾಗ್ತಾ ಇದೆಯಾ ಅಂತಂದರೆ ಇಟ್ ಈಸ್ ಫಾರ್ ಎವ್ರಿಬಡಿ. ನಮ್ಮ ದೇಹ ಅಂತ ನಾವು ಹೇಳಿದಾಗ ಈ ದೇಹ ಅನ್ನೋದನ್ನು ನಾವು ನಮ್ಮ ಜನನದ ಕಾಲದಿಂದ ನಾವು ಗುರುತಿಸ್ತೀವಿ. ಸೊ ದೇಹದ ಜನನ ಅನ್ನುವಂತಹದ್ದು ಅಲ್ಲಿಂದ ಪ್ರಾರಂಭವಾಗಿ ಮುಂದೆ ಮೃತ್ಯು ಅಂತ ನಾವೇನು ಹೇಳ್ತೀವಿ, ಮರಣ ಅಥವಾ ಸಾವು, ಅಲ್ಲಿಯವರೆಗೆ ಈ ದೇಹದಲ್ಲಿ ಅನೇಕ ಅವಸ್ಥೆಗಳು, ಬದಲಾವಣೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಆ ಬದಲಾವಣೆಗಳು ಹೇಗೆ ನಡೀತಾ ಇದೆ ಎನ್ನುವಂತಹದ್ದು ಕೂಡ ನಾವು ನಮ್ಮ ಗಮನಕ್ಕೆ ಸಿಗದಂತೆ ಅದು ನಡೆದಿರುತ್ತೆ. ಸಣ್ಣ ಮಗು, ಆ ಸಣ್ಣ ಮಗು ಇವತ್ತು ಒಂದು ಪ್ರೌಢಾವಸ್ಥೆ, ಗೃಹಸ್ಥಾವಸ್ಥೆ, ಮಧ್ಯವಯಸ್ಕ, ಹೀಗೆ ಬೆಳೀತಾ ಬರುತ್ತೆ. ಬೆಳೀತಾ ಬಂದಂತಹ ಈ ದೇಹ ಹೇಗೆ ಒಂದು ಶಿಶುವಿನಿಂದ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ, ಪ್ರೌಢಾವಸ್ಥೆಯಿಂದ ಯೌವನ, ಯೌವನದಿಂದ ಮಧ್ಯವಯಸ್ಕ, ನಂತರ ಮುಪ್ಪು, ಕೊನೆಗೆ ಸಾವು. ದೇಹದಲ್ಲಿ ಆಗುವಂತಹ ಈ ಎಲ್ಲ ಬದಲಾವಣೆಗಳು ಕೂಡ ಹೇಗೆ ನಡೀತಾ ಇದೆ ಎನ್ನುವಂತಹದ್ದು ನಮ್ಮ ಗಮನಕ್ಕೆ ಬರೋದಿಲ್ಲ. ಎಂದೋ ಒಂದು ದಿನ ನಾವು ಕನ್ನಡಿಲಿ ನೋಡಿಕೊಂಡಾಗ ಒಂದು ಬಿಳಿ ಕೂದಲು ಕಾಣುತ್ತೆ. ಸೊ ದಟ್ಸ್ ಎ ಹಿಂಟ್, ವಯಸ್ಸಾಗ್ತಾ ಇದೆ. ಆದರೆ ನಿನ್ನೆ ಇರಲಿಲ್ಲ ಬಿಳಿ ಕೂದಲು, ಇವತ್ತು ಹೇಗೆ ಬಂತು? ನಿನ್ನೆ ಅದಿತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಗಮನ ಅಲ್ಲಿರಲಿಲ್ಲ. ಸೊ ಇವತ್ತು ಗುರುತಿಸೋ ಹಂಗಾಯಿತು. ಇದೆಲ್ಲ ಹೇಗೆ ಅಂತಂದರೆ ದಿಸ್ ಇಸ್ ಕಾಲ್ಡ್ ಕಾಲನ ಪ್ರವಾಹ. ಕಾಲನ ಪ್ರವಾಹವನ್ನು ತಡೆಯೋದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಬದಲಾವಣೆಗಳು ಅನ್ನುವಂಥದ್ದು ಕೇವಲ ಚಂದ್ರನಿಗೆ ಅಂತ ಅಲ್ಲ, ಸಮಸ್ತ ಜೀವರಾಶಿಗೆ, ನಮ್ಮ ದೇಹವನ್ನು ಸೇರಿಸಿ ಎಲ್ಲ ಕಡೆ ನಡೆಯುವಂತಹ ಈ ಬದಲಾವಣೆಗಳು ಯಾಕೆ ಅನೇಕ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರೋದಿಲ್ಲ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಸ್ಪೀಡ್ ಆಫ್ ದಿ ಟೈಮ್. ಕಾಲನ ಪ್ರವಾಹ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಈ ಸಮಯ ಅನ್ನುವಂಥದ್ದು ಓಡ್ತಾ ಇರುತ್ತೆ.
ಆ ಸ್ಪೀಡಲ್ಲಿ ನಾವು ಹೆಜ್ಜೆ ಹಾಕೋದಕ್ಕೆ ಸಾಧ್ಯ ಇಲ್ಲ, ನಾವು ಓಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ಬದಲಾವಣೆಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾಲದ ವೇಗ. ಆದರೆ ಆತ್ಮ ಅಂತ ಹೇಳಿದಾಗ ಆತ್ಮನಿಗೆ ಇಂತಹ ಒಂದು ಸಂಬಂಧ ಇಲ್ಲ, ಈ ಕಾಲನ ವೇಗದ ಸಂಬಂಧ ಇಲ್ಲ. ಆತ್ಮ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್ ಕಾಂಪ್ಲೆಕ್ಸ್. ಈಗ ಅಗ್ನಿಯ ಜ್ವಾಲೆಗಳು ಅಂತ ಹೇಳಿದಾಗ ಈ ಅಗ್ನಿಯ ಜ್ವಾಲೆಗಳು ಅಗ್ನಿಯಿಂದಲೇ ಹೊರಬಂದಿರುತ್ತೆ. ಕಿಡಿ ಅಂತ ಹೇಳ್ತೀವಿ, ಒಂದು ಕಿಡಿ ಹಾರ್ತು ಅಂತ ಹೇಳ್ತೀವಿ. ಆ ಕಿಡಿ ಹೊರಬಂದಿದ್ದೇ ಅಗ್ನಿಯಿಂದ. ಹೊರಬಂದಂತಹ ಕಿಡಿ ಕ್ರಮೇಣ ಕಾಣೋದೇ ಇಲ್ಲ. ಎಲ್ಲಿ ಹೋಯಿತು ಆ ಜ್ವಾಲೆ? ಆ ಕಿಡಿ ಎಲ್ಲಿ ಹೋಯಿತು? ಹೇಗೆ ಕಣ್ಮರೆ ಆಯಿತು? ಅಗ್ನಿನ ನೋಡ್ತಾ ಇದ್ದೀವಿ, ಉರಿತಾ ಇದ್ದಂತಹ ಅಗ್ನಿಯಿಂದ ಒಂದು ಕಿಡಿ ಹಾರಿದ್ದು ನೋಡಿದ್ವಿ, ಕ್ಷಣದಲ್ಲಿ ಕಣ್ಮರೆ ಆಗಿರುತ್ತೆ. ಅಗ್ನಿಯನ್ನ ಗುರುತಿಸ್ತೀವಿ, ಅಗ್ನಿಯಿಂದ ಹಾರಿದಂತಹ ಒಂದು ಕಿಡಿಯನ್ನು ನೋಡಿದ್ವಿ, ಮರುಕ್ಷಣದಲ್ಲಿ ಆ ಕಿಡಿ ಎಲ್ಲಿ ಹೋಯಿತು? ಹೇಗೆ ಕಣ್ಮರೆ ಆಯಿತು? ಆ ಕಣ್ಮರೆಯಾಗುವಂತಹ ಆ ಸ್ಪೀಡ್, ಅದನ್ನ ತಿಳಿಯುವಷ್ಟು ಸೂಕ್ಷ್ಮತೆ, ಜ್ಞಾನ ನಮ್ಮಲ್ಲಿ ಇಲ್ಲ. ಕಾಲನ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ನಮಗೆ ಇದರ ಬಗ್ಗೆ ಅರಿವಾಗೋದೇ ಇಲ್ಲ. ನಮ್ಮನ್ನ ನಿಲ್ಲಕ್ಕೆ ಬಿಡೋದಿಲ್ಲ ಕಾಲ. ಸಮಯ ಅಂತ ಹೇಳಿದಾಗ ಸಮಯ ಜಾರ್ತಾ ಇದೆ ಅಂತ ಹೇಳ್ತೀವಿ. ಸಮಯ ಜಾರ್ತಾ ಇರೋದ್ರ ಜೊತೆಗೆ ನಾವು ಕೂಡ ಆ ಒಂದು ಸ್ಪೀಡಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರ್ತೀವಿ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ರೆಕಗ್ನೈಸ್ ಸರ್ಟನ್ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್. ಸೊ ಈ ಒಂದು ಪ್ರಾಣಿಗಳಿರಬಹುದು, ಪ್ಲ್ಯಾಂಟ್ಸ್, ಸಸ್ಯ ಅಂತ ನಾವೇನು ಹೇಳ್ತೀವಿ, ಇವೆಲ್ಲ ಹುಟ್ಟುತ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಇನ್ಕ್ಲೂಡಿಂಗ್ ಜೀವರಾಶಿ. ಇವೆಲ್ಲ ಹುಟ್ಟತ್ವೆ, ಬೆಳೆಯತ್ವೆ. ನಂತರ ಅವುಗಳಿಗೂ ಕೂಡ ಒಂದು ನಾಶ ಅನ್ನುವಂತಹದ್ದು ಇರುತ್ತೆ. ಅವುಗಳು ಕೂಡ ಮೃತ್ಯುವಿನ ವಶಕ್ಕೆ ಒಳಗಾಗತ್ವೆ. Again it is because of the ಪ್ರಚಂಡ ವೇಗ ಆಫ್ ದಿ ಕಾಲ. ಗಿಡ ಮರಗಳ ಬೆಳವಣಿಗೆಗೆ ಸೂರ್ಯ, ನೀರು ಮತ್ತು ಗಾಳಿ ಎನ್ನುವಂತಹದ್ದು ಹೇಗೆ ವೆರಿ ಎಸೆನ್ಷಿಯಲ್ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿ ಅವುಗಳಿಗೆ ಶಕ್ತಿಯನ್ನು ಒದಗಿಸುವಂತಹದ್ದು ಚಂದ್ರನ ಬೆಳಕು. ಪೋಷಣೆ ಅಂತ ಹೇಳಿದಾಗ ಸನ್, ವಾಟರ್ ಅಂಡ್ ಏರ್ ಅಂತ ಹೇಳ್ತೀವಿ. ಅಂಡ್ ಶಕ್ತಿ ಅಂತ ಹೇಳಿದಾಗ ಇಟ್ ಈಸ್ ಬಿಕಾಸ್ ಆಫ್ ದಿ ಚಂದ್ರನ ಬೆಳಕು. ದಿ ಮೂನ್ ಲೈಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಪ್ಲಾಂಟ್ ಕಿಂಗ್ಡಮ್. ಸೊ ಚಂದ್ರ ಅಂತ ಹೇಳಿದಾಗ ಒಬ್ಬ ಸಾಧಕ, ಒಬ್ಬ ಸನ್ಯಾಸಿ ಚಂದ್ರನಿಂದ ಕಲಿಬೇಕಾಗಿರುವಂತಹ ಪಾಠ ಏನು ಅಂತಂದರೆ, ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸೇವೆಯನ್ನು ಒದಗಿಸುವಂತಹದ್ದು. ಮಾಡುವಂತಹ ಕರ್ಮ ಸೇವೆಯೇ. ಸೇವೆ ಟು ದಿ ಲಾರ್ಡ್, ಭಗವಂತನಿಗೆ ಮಾಡ್ತಾ ಇರುವಂತಹ ಸೇವೆ ಅದು. ಅದರಿಂದ ಯಾವಾಗ ಮಾಡುವಂತಹ ಕರ್ಮಯೋಗವಾಗಿ ಬದಲಾಗತ್ತೆ. ಆಗ ಅಲ್ಲಿ ಈ ಒಂದು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅಂತ ನಾವೇನು ಹೇಳ್ತೀವಿ, ಅವುಗಳಿಗೆ ನಾವು ಗಮನವನ್ನು ಕೊಡಬಾರದು. ಮಾಡುವಂತಹ ಕರ್ಮ, ಕರ್ತವ್ಯ, ಧರ್ಮ ಇವೆಲ್ಲ ಭಗವಂತನ ಸೇವೆ, ಅದೆಲ್ಲ ಯೋಗವಾಗಿ ಬದಲಾಗುತ್ತೆ. ಭಗವಂತನ ಸೇವೆ ಅಂತ ಹೇಳಿ ಮಾಡುವಂತಹ ಕರ್ಮಯೋಗವಾಗಿ ಬದಲಾಗತ್ತೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ.
ಶ್ರೀಕೃಷ್ಣಾರ್ಪಣಮಸ್ತು.